ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ಸರ್ವೇಶ್ವರನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಒಂದು ರಾತ್ರಿಕಾಲ ಸಮಯದಲ್ಲಿ ನಿಮ್ಮನ್ನು ಕುರಿತು ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದೀರ ತಂದೆ. ವಂದನೆಗಳು, ಸ್ತೋತ್ರಗಳು. ನಿಮ್ಮ ಮಾತುಗಳು ಶ್ರೇಷ್ಠ ತಂದೆ, ನಿಮ್ಮ ಮಾತುಗಳು ಉನ್ನತವಾದದ್ದು ತಂದೆ. ಅಂಥ ನಿಮ್ಮ ಮಾತುಗಳನ್ನು ಕೇಳುವಂಥ ಭಾಗ್ಯವು, ಕೇಳಿ ನಡೆದುಕೊಳ್ಳುವಂಥ ಭಾಗ್ಯವು ಕಲ್ಪಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಗಳು. ಹೇಳುವಂಥ ಪ್ರತಿ ಮಾತುಗಳು ನಿಮ್ಮ ಮಾತುಗಳು ತಂದೆ. ಇದ್ದದ್ದು ಇದ್ದ ಹಾಗೆ ಮಾತನಾಡೋದಕ್ಕೆ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕ್ರೈಸ್ತನನ್ನು ಅನುಸರಿಸಬೇಕಾದರೆ ಕುಲ ಜಾತಿ ಕನ್ವರ್ಟ್ ಮಾಡಿಕೊಳ್ಬೇಕಾ? ಕುಲ ಜಾತಿ ಮತವನ್ನು ಬದಲಾವಣೆ ಮಾಡಿಕೊಳ್ಬೇಕಾ? ಕ್ರಿಸ್ತನನ್ನು ಹಿಂಬಾಲಿಸಿದರೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಮಾನವ ಸಮಾಜದಲ್ಲಿ ಕ್ರೈಸ್ತನನ್ನು ಹಿಂಬಾಲಿಸುವಂಥ ಕ್ರೈಸ್ತರ ವಿಷಯದಲ್ಲಿ ನಡೆಯುವಂಥ ಘೋರ ಕೃತ್ಯಗಳು, ಅನ್ಯಾಯಗಳು, ದಬ್ಬಾಳಿಕೆಗಳು, ಮೋಸಗಳು. ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತರನ್ನು ಈ ಸಮಾಜ ಒಂದು ಕೀಳುವಾಗಿ ನೋಡ್ತಾ ಇದೆ. ಇವರು ಮತಾಂತರ ಆಗಿದ್ದಾರೆ, ಕ್ರಿಸ್ತನನ್ನು ನಂಬಿರುವಂಥ ಕ್ರೈಸ್ತರು ಇವರು ಮತಾಂತರವಾಗಿದ್ದಾರೆ, ಇಲ್ಲ ಇವರು ಮತಾಂತರ ಮಾಡ್ತಾ ಇದ್ದಾರೆ, ಇವರ ದೇವರು ಹೀಗೆ ಮತಾಂತರ ಮಾಡಿ ಎಂದು ಹೇಳಿದ್ದಾನೆ, ಆದ್ದರಿಂದ ಇವರು ಮತಾಂತರ ಮಾಡ್ತಾ ಇದ್ದಾರೆ, ಕನ್ವರ್ಟ್ ಮಾಡ್ತಾ ಇದ್ದಾರೆ, ಒಂದು ಜಾತಿಯಿಂದ ಇನ್ನೊಂದು ಜಾತಿಯಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ನಮ್ಮ ಜಾತಿಯಿಂದ, ನಮ್ಮ ಕುಲದಿಂದ, ನಮ್ಮ ಮತದಿಂದ ಅವರ ಮತದಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಮತಾಂತರ ನಡೀತಾ ಇದೆ, ಕನ್ವರ್ಟ್ ನಡೀತಾ ಇದೆ, ತುಂಬ ಜನ ಕನ್ವರ್ಟ್ ಆಗ್ತಾ ಇದ್ದಾರೆ. ಹೀಗೆ ಅನೇಕ ಸಂಗತಿಗಳನ್ನು ಈ ಸಮಾಜದಲ್ಲಿ ಕೇಳ್ತಾ ಇರ್ತೀವಿ. ಕ್ರೈಸ್ತ ಬೋಧಕರು ಎಲ್ಲಾದರೂ ಬೋಧನೆ ಮಾಡೋದಕ್ಕೆ ಹೋದರೂ, ಸುವಾರ್ತೆ ಮಾಡಿದ್ರು, ಕನ್ವರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ನೋಡಿ ಅಂತೇಳಿ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂಥದ್ದು. ಇವರು ಕನ್ವರ್ಟ್ ಮಾಡುವಂಥವ್ರು, ಮತಾಂತರ ಮಾಡುವಂಥವ್ರು, ತಮ್ಮ ಮತದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಮಾಡುವಂಥ ಪ್ರಯತ್ನ ಅಂತ. ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ. ಕೇರಳದಲ್ಲಿ ಒಂದು ಹೊಸ ತೀರ್ಪು ಕೊಟ್ಟಿದ್ದಾರೆ. ನ್ಯಾಯಾಧೀಶರು ಒಂದು ತೀರ್ಪು ಮಾಡಿದ್ದಾರೆ, ಸಂಚಲನಾತ್ಮಕವಾದಂಥ ಒಂದು ತೀರ್ಪು. 1-2 ವರ್ಷಗಳ ಹಿಂದೆ ಒಬ್ಬನ ಮೇಲೆ ಕೇಸಾಗಿದೆ. ಅದೇ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಸೇರಿದ್ದಾನೆ, ಒಂದು ಮತದಿಂದ ಇನ್ನೊಂದು ಮತಕ್ಕೆ ಸೇರಿದ್ದಾನೆ. ಆದುದರಿಂದ ಒಂದು ಮತದಿಂದ ಇನ್ನೊಂದು ಮತಕ್ಕೆ ಸೇರಿದ ನಂತರ ಅವರು ಹುಟ್ಟು ಕುಲ ಇರುತ್ತೆ ಅಲ್ವಾ, ಹುಟ್ಟು ಕುಲ ಅಂದರೆ ತಂದೆ ತಾಯಿಗಳು ಯಾವ ಕುಲದಲ್ಲಿದ್ದಾರೋ ಈ ಸಮಾಜದಲ್ಲಿ ಹೇಳುವಂಥದ್ದು. ಆ ಕುಲ ಬದಲಾಗಲ್ಲ, ಕುಲ ಬದಲಾಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಮನುಷ್ಯ ಯಾವ ಧರ್ಮವನ್ನಾದರೂ ಸ್ವೀಕರಿಸ್ಬೋದು, ನಂಬಬಹುದು, ಹಿಂಬಾಲಿಸಬಹುದು ಎಂಬ ತೀರ್ಪು ಮೊನ್ನೆ ನಡೆದಿರೋದು ಕೇರಳದಲ್ಲಿ. ಸಂಚಲನಾತ್ಮಕ ಒಂದು ಅದ್ಭುತವಾದಂಥ ತೀರ್ಪು. ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ, ಹೈಕೋರ್ಟ್ ತೀರ್ಪು ಅದು. ಅಂದರೆ ಒಬ್ಬ ಮನುಷ್ಯನು ತನಗೆ ಮೆಚ್ಚುಗೆಯಾದಂಥ, ತಾನು ಇಷ್ಟಪಡುವಂಥ ಧರ್ಮವನ್ನು ಹಿಂಬಾಲಿಸ್ಬೋದು. ಆದರೆ ಆತನು ಹುಟ್ಟಿರುವಂಥ ಕುಲ ಇರುತ್ತಲ್ಲ, ಎಲ್ಲಿ ಹುಟ್ಟಿದ್ದಾನೋ, ಯಾವ ಜನಾಂಗದಲ್ಲಿ ಹುಟ್ಟಿದ್ದಾನೋ, ಆತನಿಗೆ ಮೊದಲು ಇರುವಂಥ ಕುಲ ಇದೆಯಲ್ಲ, ಅದು ಬದಲಾಗಲ್ಲ. ಒಂದು ಉದಾಹರಣೆಗೆ, ಎಷ್ಟು ಜನಾಂಗದವರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲ SC ಜನಾಂಗದವರು, ಇಲ್ಲ ST BC, ಈ ಎಷ್ಟು ಜನಾಂಗದವರಲ್ಲಿ ಯಾರಾದರೂ ಯೇಸು ಕ್ರಿಸ್ತರ ನಂಬಿಕೊಂಡ್ರೆ, ಇಲ್ಲ ಬೇರೆ ಧರ್ಮವನ್ನು ನಂಬಿಕೊಂಡ್ರೆ, ಈ ಒಂದು ಜಾತಿ ಎನ್ನುವಂಥದ್ದಾಗಿರ್ಬೋದು, ಇಲ್ಲ ಕುಲ ಎನ್ನುವಂಥದ್ದಾಗಿರ್ಬೋದು ಇದೆಯಲ್ವ, ಅದು ಹಾಗೇ ಇರುತ್ತೆ, ಅದು ಬದಲಾಗಲ್ಲ. ಆದರೆ ಇವರು ಇನ್ನೊಂದು ಧರ್ಮವನ್ನು ಮಾತ್ರ ಹಿಂಬಾಲಿಸ್ಬೋದು. ಒಂದು ಸಂಚಲನಾತ್ಮಕವಾದಂಥ ತೀರ್ಪು ಇದು. ಕೆಲವರು ಅಲ್ಲಲ್ಲಿ ಬುದ್ಧಿವಂತರು ಹೀಗೆ ತೀರ್ಪು ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ. ಅಂದರೆ ಈ ಕಾನೂನನ್ನು ಪರಿಶೋಧನೆ ಮಾಡಿ, ಭಾರತ ಸಂವಿಧಾನವನ್ನು ಪರಿಶೋಧನೆ ಮಾಡಿ, ಒಂದು ವೇಳೆ ಎಲ್ಲಿಯಾದರೂ ಕೇಸುಗಳು ಈ ಮತಾಂತರವಾಗಿದ್ದಾರೆ, ಇವರು ಇನ್ನೊಂದು ಧರ್ಮಕ್ಕೆ ಸೇರಿದ್ದಾರೆ, ಇವ್ರ ಮೇಲೆ ನಾವು ಕೇಸ್ ಹಾಕುತ್ತೇವೆ,
ಇವರಿಗೆ ಬರುವಂಥ ಮೀಸಲಾತಿಯನ್ನು ರದ್ದು ಮಾಡುತ್ತೇವೆ, ರದ್ದು ಮಾಡಬೇಕು ಇವರಿಗೆ ಅಂತ ಯಾರಾದರೂ ಇಂಥ ಕೇಸುಗಳನ್ನು ಹಾಕಿದಾಗ ಅವರಿಗೆ ತಿಳಿಸುವಂಥದ್ದು ಏನು ಗೊತ್ತಾ? ಬುದ್ಧಿವಂತರಾಗಿರುವಂಥ ಸರ್ಕಾರದವರು, ಕೇರಳದವರು ಒಂದು ಅದ್ಭುತವಾದಂಥ ತೀರ್ಪು ಮಾಡಿದ್ದಾರೆ. ಅಂದರೆ ಈ ದಿನಗಳಲ್ಲಿ ನೋಡಿ, ಈ ದಿನಗಳಲ್ಲಿ ಯಾರಾದರೂ ಯೇಸು ಕ್ರಿಸ್ತರನ್ನು ನಂಬಿಕೊಂಡ್ರೆ ಇದು ಮತಾಂತರವಾಗಿದ್ದಾರೆ, ಇಲ್ಲ ತನ್ನ ಜಾತಿಯನ್ನು ಬದಲಾವಣೆ ಮಾಡಿಕೊಂಡಿದ್ದಾನೆ, ಈ ಜಾತಿ ಬಿಟ್ಟು ಆ ಜಾತಿಗೆ ಹೋಗಿದ್ದಾನೆ, ಈ ಕುಲ ಬಿಟ್ಟು ಇನ್ನೊಂದು ಕುಲಕ್ಕೆ ಹೋಗಿದ್ದಾನೆ, ಈ ಮತ ಬಿಟ್ಟು ಇನ್ನೊಂದು ಮತಕ್ಕೆ ಹೋಗಿದ್ದಾನೆ, ಆದ್ದರಿಂದ ಇವನಿಗೆ ಮೀಸಲಾತಿ ರದ್ದು ಮಾಡಬೇಕು, ಇವನ ಮೇಲೆ ಕೇಸ್ ಹಾಕಬೇಕು, ಹೀಗೆ ಅನ್ಯಾಯ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಗಲಾಟೆಗಳು ನಡೀತಾ ಇದೆ. ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಆಲೋಚನೆ ಮಾಡಿ. ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನು ಆತನ ನಂಬಬೇಕಾದ್ರೆ ಕುಲ, ಜಾತಿ, ಮತ ಬದಲಾಗಬೇಕಾ? ಕನ್ವರ್ಟ್ ಆಗಬೇಕಾ? ಕನ್ವರ್ಟ್ ಮಾಡಿಕೊಳ್ಳಬೇಕಾ ದೇವರನ್ನು ನಂಬೋದಕ್ಕೆ ಅಂತ ವಾಕ್ಯದ ಮೂಲಕ ನಾವು ಈ ದಿನ ತಿಳ್ಕೊಳ್ಬೇಕಾಗಿದೆ. ಅಂದರೆ ಬುದ್ಧಿವಂತರು ಅಲ್ಲಲ್ಲಿ ಇರುವಾಗಲೂ ಕೂಡ ಕೆಲವರು ಒಂದೊಂದು ರೀತಿಯಲ್ಲಿ ಬೋಧನೆ ಮಾಡುವಂಥದ್ದು, ಇಲ್ಲಾಂದರೆ ತೀರ್ಪು ಮಾಡುವಂಥದ್ದು ನಡೀತಾ ಇರುತ್ತೆ. ಅಮಾಯಕರು ಬಲಿಯಾಗ್ತಾ ಇರ್ತಾರೆ. ಎಷ್ಟೋ ಮಂದಿ ಕ್ರೈಸ್ತರ ಮೇಲೆ ಕೇಸುಗಳು, ಪ್ರಿಯರೇ, ಕ್ರೈಸ್ತರ ಮೇಲೆ ಕೇಸುಗಳು, ಅನೇಕ ಕೇಸುಗಳು. ಈ ಕೊನೆಯ ದಿನಗಳಲ್ಲಿ ನಾವೆಲ್ಲರಿದ್ದೇವೆ. ಕೊನೆಯ ದಿನಗಳಲ್ಲಿ ಇದ್ದಂಥ ನಾವು ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತರನ್ನು ಹಿಂಬಾಲಿಸಬೇಕಾದ್ರೆ ಕುಲ, ಜಾತಿ, ಮತವನ್ನು ಬದಲಾವಣೆ ಮಾಡಿಕೊಂಡು ಹಿಂಬಾಲಿಸಬೇಕಾ? ಕನ್ವರ್ಟ್ ಆಗಬೇಕಾ ಅಂತ ನೋಡುವಾಗ ನಮ್ಮ ಕ್ರೈಸ್ತರಲ್ಲಿ ಕೂಡ ಕೆಲವು ಬೋಧನೆ ಎಂಥ ಬೋಧನೆ ಇದೆ ಅಂದರೆ, ಕೆಲವರು ಹೆಣ್ಣು ಮಕ್ಕಳು, ಸ್ತ್ರೀಯರು ಹಣೆ ಮೇಲೆ ಕುಂಕುಮ ಇಟ್ಕೋಬಾರ್ದು, ತಾಳಿಯನ್ನು ತೆಗಿಬೇಕು, ತಾಳಿ ಬೊಟ್ಟನ್ನು ತೆಗಿಬೇಕು, ಕಾಲಲ್ಲಿ ಉಂಗುರಗಳು ಇರಬಾರ್ದು. ಹೀಗೆ ಕೆಲವರು ಬೋಧನೆ ಮಾಡುವಂಥವ್ರು ಇದ್ದಾರೆ. ಅವರು ದೇವರ ವಾಕ್ಯವನ್ನು ತಿಳಿದವರಲ್ಲ, ದೇವರ ವಾಕ್ಯವನ್ನು, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬೋಧನೆ ಮಾಡಿದವರಲ್ಲ. ಇವರು ತಮ್ಮ ಅನುಕೂಲವಾದಂಥ ಬೋಧನೆ ಮಾಡಿ ದೇವರ ನಾಮವನ್ನು ಅವಮಾನಪಡಿಸುವಂಥವರಿದ್ದಾರೆ. ಹಣೆ ಮೇಲೆ ಕುಂಕುಮ ನೀನು ಇಟ್ಕೊಂಡ್ರೂ ಇಟ್ಕೊಳ್ಳೋದು ಇದ್ದರೂ ದೇವರಿಗೆ ಅವಶ್ಯಕತೆ ಇಲ್ಲ. ತಾಳಿ ಬಗ್ಗೆ ದೇವರಿಗೆ ಅವಶ್ಯಕತೆ ಇಲ್ಲ. ಅವರವರ ಸಮಾಜ ಅದು. ಈ ಭಾರತ ದೇಶದಲ್ಲಿ ಕೆಲವು ಪದ್ಧತಿಗಳಿರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ, ಅದನ್ನು ಅರ್ಥ ಮಾಡಿಕೊಂಡು ಜೀವಿಸಬೇಕಾಗುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಕೆಲವು ತಪ್ಪುಗಳು ನಮ್ಮಲ್ಲಿ ಕೂಡ ಕೆಲವು ತಪ್ಪುಗಳಿರುತ್ತೆ. ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗಬೇಕು. ಸರಿ ಮಾಡಿಕೊಳ್ಳದೆ ಹೋದರೆ ದೇವರು ಮಾತ್ರ ಸಹಿಸೋದಿಲ್ಲ. ತಂದೆಯಾದ ದೇವರು ಹೇಳಿರುವಂಥ ಮಾತನ್ನು ನಾವು ಗಮನಿಸೋಣ. ಅಂದರೆ ದೇವರನ್ನು ಯಾವ ರೀತಿ ಹಿಂಬಾಲಿಸಬೇಕು? ಕುಲ, ಜಾತಿ, ಮತವನ್ನು ಬದಲಾವಣೆ ಮಾಡಿಕೊಂಡು ಹಿಂಬಾಲಿಸಬೇಕಾ? ಆನಂತರ ಹೊರಗಡೆ ಆಕಾರ ಬದಲಾಗಬೇಕಾ? ಹೊರಗಡೆ ಆಕಾರದಲ್ಲಿ ವಸ್ತ್ರಗಳು ಬದಲಾಗಬೇಕಾ? ಇಲ್ಲ ಕುಲ, ಜಾತಿ ಎಲ್ಲ ಕೂಡ ಬದಲಾವಣೆ ಮಾಡಿಕೊಂಡು ಕನ್ವರ್ಟ್ ಮಾಡಿಕೊಂಡು ಕ್ರಿಸ್ತನನ್ನು ಹಿಂಬಾಲಿಸಬೇಕಾ? ಯಾವ ರೀತಿ ಹಿಂಬಾಲಿಸಬೇಕು? ಯಾಕೆ ಹಿಂಬಾಲಿಸಬೇಕು? ಯಾಕೆ ಯೇಸು ಕ್ರಿಸ್ತರನ್ನು ಅನುಸರಿಸಬೇಕು? ಹೇಗೆ ಅನುಸರಿಸಬೇಕು ಎಂಬುವಂಥ ಮಾತನ್ನು ಅರ್ಥ ಮಾಡಿಕೊಳ್ಳೋಣ. ಒಂದು ಸಾರಿ ಯೆರೆಮೀಯ ಗ್ರಂಥ 9ನೇ ಅಧ್ಯಾಯ 23ನೇ ವಚನ 24ನೇ ವಚನವನ್ನು ನೋಡೋಣ. ಯೆರೆಮೀಯ ಗ್ರಂಥ 9ನೇ ಅಧ್ಯಾಯ 23ನೇ ವಚನ 24ನೇ ವಚನವನ್ನು ಪರಿಶೋಧನೆ ಮಾಡೋಣ ಪ್ರಿಯರೇ. ಯೆಹೋವನು ಈಗನ್ನುತ್ತಾನೆ. ಯೆಹೋವನು ಎನ್ನುವಂಥ ಮಾತಿದೆಯಲ್ಲ, ಅದು ಸರ್ವೇಶ್ವರನು ಎನ್ನುವಂಥ ಮಾತು. ಯೆಹೋವನು ಈಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಅಂದರೆ ದೇವರನ್ನು ತಿಳ್ಕೊಂಡ ನಂತರ ಹೆಚ್ಚಳ ಪಡಬೇಕಂತೆ. ಅಂದರೆ ಸಂತೋಷ ಪಡಲಿ, ಸಂತೋಷವನ್ನು ತೋರಿಸ್ಕೊಳ್ಳಿ, ಎರಡನೇದಾಗಿ ನೋಡುವಾಗ ಹೆಮ್ಮೆ ಪಡಲಿ ಅಂತ ಹೇಳ್ತಾ ಇದ್ದೀನಿ ಮಾತು. ಈ ಮಾತಿನಲ್ಲಿ ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ನಾನು ಜ್ಞಾನಿ,
ಇಲ್ಲ ನಾನು ಐಶ್ವರ್ಯವಂತನು, ಅಂದರೆ ದೇವರ ಮೂಲಕ ದೇವರನ್ನ ನಂಬಿಕೊಂಡಿರುವುದರಿಂದ ನಾನು ಐಶ್ವರ್ಯವಂತನಾಗಿದ್ದೇನೆ, ದೇವರನ್ನು ನಂಬಿಕೊಂಡಿರುವುದರಿಂದ ನಾನು ಜ್ಞಾನಿಯಾಗಿದ್ದೇನೆ ಅಂತ ಇಂಥದ್ದಲ್ಲ. ಏನು ಮಾಡಬೇಕು? ದೇವರನ್ನು ಯಾವ ರೀತಿ ತಿಳ್ಕೊಳ್ಬೇಕು, ಯಾವ ರೀತಿ ತಿಳಿದುಕೊಂಡು ಹೆಮ್ಮೆ ಪಡಬೇಕು, ಹೆಚ್ಚಳ ಪಡಬೇಕು ಅಂತ ನೋಡುವಾಗ ದೇವರು ನೀತಿ ಸ್ವರೂಪನು, ದೇವರು ಪ್ರೀತಿ ಸ್ವರೂಪನು, ದೇವರು ನ್ಯಾಯವಂತನು. ದೇವರು ಪ್ರೀತಿ ಸ್ವರೂಪನು, ನ್ಯಾಯವಂತನು, ನೀತಿ ಸ್ವರೂಪನು. ಪ್ರೀತಿ ಸ್ವರೂಪನು ಅಂದಾಗ ಈ ಜಗತ್ತನ್ನು ಆ ದೇವರು ಉಂಟು ಮಾಡಿದ್ದಾರೆ. ಆ ದೇವರು ಉಂಟು ಮಾಡಿರುವಂಥ ಒಂದು ಜಗತ್ತನ್ನು ನೋಡುವಾಗ ದೇವರ ಪ್ರೀತಿ ಈ ಜಗತ್ತಿನಲ್ಲಿ ಕಾಣುತ್ತೆ, ದೇವರ ನೀತಿ ಈ ಜಗತ್ತಿನಲ್ಲಿ ಕಾಣುತ್ತೆ, ದೇವರ ನ್ಯಾಯಗಳು ಈ ಜಗತ್ತಿನಲ್ಲಿ ಕಾಣುತ್ತೆ. ಅದೇ ಪ್ರಕಾರ ದೇವರಲ್ಲಿ ಪ್ರೀತಿ, ನೀತಿ, ನ್ಯಾಯಗಳು ಕಾಣುತ್ತೆ. ಆ ದೇವರು ನಮಗೆ ಜನ್ಮ ಕೊಟ್ಟಂಥ ತಂದೆ, ಆ ದೇವರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿ ಆ ದೇವರನ್ನು ನಂಬಬೇಕಂತೆ. ಆ ದೇವರನ್ನು ತಿಳ್ಕೊಂಡು ಹೆಚ್ಚಳ ಪಡಬೇಕು, ಹೆಮ್ಮೆ ಪಡಬೇಕು. ನಮ್ಮ ದೇವರು ಶ್ರೇಷ್ಠ ದೇವರು ಅಂತ. ನಮ್ಮ ದೇವರಂದರೆ ಭೂಲೋಕದಲ್ಲಿದ್ದಂಥ ಸರ್ವಮಾನವರಿಗೆ, ಒಂದು ಜಾತಿಗೆ, ಒಂದು ಕುಲಕ್ಕೆ ಒಬ್ಬ ದೇವರಂತಲ್ಲ, ಟೋಟಲ್ ಭೂಲೋಕದಲ್ಲಿ ಇದ್ದಂಥ ಎಷ್ಟು ಮಂದಿ ಮಾನವರಿದ್ದಾರೋ, ಎಷ್ಟು ಜನಾಂಗಗಳೆಂದು ಕರೆಯಲ್ಪಡ್ತಾ ಇದ್ದಾರೋ, ಎಷ್ಟು ಕುಲಗಳು ಎಂದು ಕರೆಯಲ್ಪಡ್ತಾ ಇದ್ದಾರೋ ಅವರೆಲ್ಲರಿಗೂ ಸೃಷ್ಟಿಕರ್ತನಾದಂಥ ದೇವರು ಒಬ್ಬರೇ ಒಬ್ಬರು. ಮತ್ತು ಅನೇಕ ದೇವತೆಗಳನ್ನು ಉಂಟು ಮಾಡಿಕೊಂಡಿದ್ದೀವಿ ಅಂತಂದರೆ ಇದು ನಾವು ಉಂಟು ಮಾಡಿಕೊಂಡಿದ್ದೀವಿ. ಅಂದರೆ ಮನುಷ್ಯರು ಆಗಿರುವಂಥ ನಾವು ಕುಲಕ್ಕೆ ಒಂದು ದೇವತೆ ಎಂದು, ಜಾತಿಗೆ ಒಂದು ದೇವತೆ ಎಂದು, ಮನೆಗೆ ಒಂದು ದೇವತೆ ಎಂದು ನಾವು ಉಂಟು ಮಾಡಿಕೊಂಡಿದ್ದೀವಿ. ಇದು ಪ್ರಪಂಚ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಒಪ್ಪಿಕೊಳ್ಳಲೇಬೇಕು, ಒಪ್ಪಿಕೊಳ್ತಾರೆ ಅಷ್ಟೇ. ನೀನು ಒಪ್ಪಿಕೊಂಡಿಲ್ಲ ಅಂತಂದರೆ ದೊಡ್ಡ ಮೂಢ ಅಂತ ಅರ್ಥ. ಮನೆಗೊಬ್ಬ ದೇವರು ಅಂದರೆ ಮನೆಗೆ ಒಬ್ಬ ದೇವರು, ಕುಲಕ್ಕೆ ಒಬ್ಬ ದೇವರು ಅಂದರೆ ಈ ಕುಲವನ್ನು ಈ ದೇವರು ಉಂಟು ಮಾಡಿದ್ದಾನಂತ ನೀನು ಅಂತ ಇದೆಯಾ? ಈ ಕುಲವನ್ನು ಈ ದೇವರು ಉಂಟು ಮಾಡಿದ್ದಾನೆ, ಆ ಕುಲವನ್ನು ಆ ದೇವರು ಉಂಟು ಮಾಡಿದ್ದಾನೆ, ಈ ಕುಲವನ್ನು ಈ ದೇವರು ಉಂಟು ಮಾಡಿದ್ದಾನೆ ಅಂತೇಳಿ ನೀನು ಅಂದುಕೊಳ್ತಾ ಇದೆಯಾ? ಅಂದರೆ ಈ ಕುಲಕ್ಕೆ ಒಂದು ಸೂರ್ಯನು, ಒಂದು ಚಂದ್ರನು, ಭೂಮಿ ಇದೆಯಾ? ಈ ಕುಲಕ್ಕೆ ಈ ಭೂಮಿ, ಈ ಕುಲಕ್ಕೆ ಈ ಭೂಮಿ, ಈ ಕುಲಕ್ಕೆ ಈ ಜಾತಿ, ಈ ಜಾತಿಗೆ ಈ ಸೂರ್ಯ ಇದೆಯಾ? ಸೂರ್ಯನೂ ಒಬ್ಬನೇ, ಚಂದ್ರನೂ ಒಬ್ಬನೇ, ಗಾಳಿ ಒಂದೇ, ನೀರು ಒಂದೇ. ನೀರಿಗೆ ಯಾವ ಜಾತಿ ಇದೆ ತೋರಿಸ್ಬೇಕು ನೀವು. ನೀರಿಗೆ ಯಾವ ಜಾತಿ ಇದೆ? ಭಾರತ ದೇಶದಲ್ಲಾಗಿರ್ಬೋದು, ಇಲ್ಲ ಬೇರೆ ಬೇರೆ ದೇಶಗಳಲ್ಲಿ ಆಗಿರ್ಬೋದು, ಏನ್ರಿ ನೀರು ಇದೆ ಅಲ್ವಾ? ನೀರು ಇದೇ ಜಾತಿಗೆ ನಾನು ಈ ನೀರು, ಇದೇ ಜಾತಿಗೆ ನಾನು ಈ ನೀರು, ಇದೇ ಜಾತಿಗೆ ನಾನು ಈ ನೀರು ಅಂತ ಹೇಳ್ತಾ, ಗಾಳಿ ಬಂದು ಈ ಜಾತಿಗೆ ನಾನು, ಈ ಜಾತಿಗೆ, ಈ ಕುಲಕ್ಕೆ, ಈ ಮತಕ್ಕೆ ಮಾತ್ರ ನಾನು ಗಾಳಿ, ಉಳಿದವ್ರ ಮತಕ್ಕೆ ಅಂದರೆ ಕನಿಷ್ಠ ಜ್ಞಾನ ಇಲ್ಲದೆ ಆಲೋಚನೆ ಮಾಡ್ತಾರೆ ಪ್ರಿಯರ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ನಾನು ಪ್ರೀತಿಯಿಂದ ಹೇಳುವಂಥ ಮಾತು, ಆಲೋಚನೆ ಮಾಡಿ ಅಂತ. ಮಾಯ ಮಾತುಗಳನ್ನ ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತನ ನಂಬಿಕೊಳ್ಳಿ, ಉದ್ಯೋಗ ಬರುತ್ತೆ, ಸಂಪಾದನೆ ಬರುತ್ತೆ, ರೋಗ ಹೋಗುತ್ತೆ, ಇಂಥ ಮಾಯ ಮಾತುಗಳು ನಾನು ಹೇಳೋನಲ್ಲ. ಇರುವಂಥ ವಿಷಯಗಳು ನೇರವಾಗಿ ಹೇಳ್ತೀನಿ. ನೇರವಾಗಿ ಅರ್ಥ ಮಾಡಿಕೊಳ್ತೀರೋ ಬಿಡ್ತೀರೋ ಅದು ನಿಮ್ಮಿಷ್ಟ. ಅದು ಕೂಡ ದೇವರು ಹೇಳಿದ್ದಾನೆ. ಒತ್ತಾಯ ಮಾಡು ಅಂತ ಹೇಳಿಲ್ಲ. ಒತ್ತಾಯ ಅಂದರೆ ಒತ್ತಾಯ ಏನು ಅಂತ ಪದಕ್ಕೆ ಅರ್ಥ ಏನು? ಒಬ್ಬನ ಹಿಡಿದುಕೊಂಡು ಬಂದು, ಎಳ್ಕೊಂಡು ಬಂದು ಒತ್ತಾಯ ಮಾಡಿ, ಸೇರು ಸೇರು ಸೇರು, ನಂಬು ನಂಬು ನಂಬು, ಅದು ಒತ್ತಾಯ. ಒತ್ತಾಯ ಎನ್ನುವಂಥ ಪದಕ್ಕೇನೆ ಅರ್ಥ ತಿಳಿಯೋದು ಇವರಿಗೆ. ತುಂಬ ಜನ ಮತಾಂತರ ಮಾಡ್ತಾಯಿದ್ದಾರೆ. ಒತ್ತಾಯದ ಮೂಲಕ ಮತಾಂತರ ಒತ್ತಾಯದ ಮೂಲಕ ಯಾರು ನಂಬುತ್ತಾರೆ? ಯಾವನು ನಂಬೋನು ಯಾವನಿದ್ದಾನೆ? ಒತ್ತಾಯದ ಮೂಲಕ ನಂಬೋನು ಯಾವನಿದ್ದಾನೆ ಈ ಲೋಕದಲ್ಲಿ? ಅಷ್ಟೊಂದು ಬುದ್ಧಿ ಇಲ್ಲದಂಥ ಮನುಷ್ಯರಿದ್ದಾರೆ. ಬುದ್ಧಿ ಜ್ಞಾನ ಇದ್ದಂಥ ಮನುಷ್ಯನು ಒತ್ತಾಯದಿಂದ ಯಾವನು ನಂಬೋದಿಲ್ಲ. ಒತ್ತಾಯ ಮಾಡಿದ್ರು ಯಾವನು ನಂಬೋದಿಲ್ಲ ಯಾರು ಕೂಡ. ಅಂಥ ಒತ್ತಾಯ ಮಾಡಿದ್ರೆ ದೇವರು ಕೂಡ ಒಪ್ಪೋದೇ ಇಲ್ಲ. ದೇವರು ಇಷ್ಟಪಡೋದಿಲ್ಲ. ಮೊದಲನೇದಾಗಿ ಯಾವನಾದರೂ ಒಂದು ಸಾರಿ ನೀ ಇದನ್ನು ನಂಬುಕೊಪ್ಪ, ಅದನ್ನು ನಂಬುಕೊಪ್ಪ, ನಾನು ಒತ್ತಾಯ ಮಾಡ್ತೀನಿ, ನಾನು ಬಲವಂತ ಮಾಡ್ತೀನಿ, ನಂಬು ಅಂದರೆ ಮೊಟ್ಟ ಮೊದಲು ಇವನಿಗೆ ಏಟ್ ಬಿಡ್ತಾನೆ ದೇವರು. ಆ ರೀತಿ ಮಾಡಿದ್ರೆ ದೇವರ ಮನಸ್ಸು ಅರ್ಥ ಆಗಿಲ್ಲ ನಿಮಗೆ. ದೇವರ ಮನಸ್ಸು ಅರ್ಥ ಆಗಿಲ್ಲ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ
15ನೇ ವಚನ 16ನೇ ವಚನವನ್ನು ನೋಡೋಣ. ನೋಡಿರಿ, ನಾನು ಜೀವಶುಭಗಳನ್ನು ಮರಣಾಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ, ಆತನ ಆಜ್ಞೆ ವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ. ಆನಂತರ 19ನೇ ವಚನ ನೋಡಿ. 19ನೇ ವಚನ, ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಂದರೆ ಜೀವ ಮರಣಗಳನ್ನು, ಜೀವಕರವಾದಂಥ ಶುಭವಚನವನ್ನು, ಮರಣಕರವಾದಂಥ ಅಶುಭ ವಚನವನ್ನು, ಆಶೀರ್ವಾದವನ್ನು, ಶಾಪವನ್ನು, ಇದು ನಾನು ತಿಳಿಸ್ತಾ ಇದ್ದೀನಿ, ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಏನು ಮಾಡ್ತೀರಾ ಅದು ನಿಮ್ಮಿಷ್ಟ. ದೇವರು ಈ ವಚನವನ್ನು ಹೇಳಿ ಸ್ವಾತಂತ್ರ್ಯ ಕೊಡ್ತಾ ಇದ್ದಾನೆ. ಸ್ವಾತಂತ್ರ್ಯ ಎರಡಿದೆ. ಭಕ್ತಿಯಿಂದ ನಡ್ಕೊಂಡ್ರೆ ಜೀವದ ಮಾರ್ಗವನ್ನು ಪಡಿತೀರಾ. ಲೋಕದ ರೀತಿಯಲ್ಲಿ ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ ಮರಣ, ಅದು ಎರಡನೇ ಮರಣವನ್ನು ಪಡ್ಕೊಳ್ತೀರಾ. ಎರಡನೇ ಮರಣ ಅಂದರೆ ಈ ಲೋಕದಲ್ಲಿ ಎಲ್ಲರೂ ಸತ್ತೋಗ್ತಾರೆ. ಇನ್ನೊಂದು ಮರಣ ಇದೆ, ಎರಡನೇ ಮರಣ. ಅದು ಯಾವುದು ಎಂದು ಒಂದು ಸಾರಿ ಬೈಬಲಲ್ಲಿ ನೋಡೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 13ನೇ ವಚನ. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು, ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಎರಡನೇ ಮರಣ ಬೆಂಕಿ ಕೊಂಡ ಮರಣ. ಅಂದರೆ ದೇವರಿಂದ ದೂರವಾಗಿ, ಪರಲೋಕದಿಂದ ದೂರವಾಗಿ ಪಾತಾಳ ಲೋಕದಲ್ಲಿ ಒಂದು ಬೆಂಕಿ ಕೊಂಡ ಇದೆ. ಆ ಬೆಂಕಿಯ ಕೊಂಡಕ್ಕೆ ಹೋಗುವಂಥದ್ದು ಮರಣ. ಇವು ಎರಡಿದೆ. ಪರಲೋಕ ಇದೆ, ಸ್ವರ್ಗ ಇದೆ, ನರಕ ಇದೆ. ಭಕ್ತಿಯಿಂದ ನಡ್ಕೊಂಡ್ರೆ ಸ್ವರ್ಗ ಇರುತ್ತೆ, ಲೋಕದ ರೀತಿಯಲ್ಲಿ ನಡ್ಕೊಂಡ್ರೆ ನರಕ ಇರುತ್ತೆ. ಅದು ನಿಮ್ಮಿಷ್ಟ ಅಂತ ಹೇಳಿದ್ದಾನೆ. ಮೂಢ ಅಂತಾನೆ. ಒಬ್ಬ ಮೂಢ ಬಂದು ಏನಂತಾನೆ ಗೊತ್ತಾ, ನೀನೇನಾದರೂ ಪರಲೋಕ ನೋಡಿದ್ದೀಯಾ ಅಂತಾನೆ, ನೀನೇನಾದರೂ ನರಕವನ್ನು ನೋಡಿದ್ದೀಯಾ ಅಂತಾನೆ. ನೋಡಿದವರು ಬಂದು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಗೊತ್ತಾ? ನೋಡಿದವರು ಬಂದು ಹೇಳಿರುತ್ತ ಮಾತೇನು ಗೊತ್ತಾ? ಈ ಮಾತು ಹೇಳಿದ್ದಾರೆ. ನೋಡಿದವರು ಬಂದು ಹೇಳಿದ್ದಾರೆ. ಯಾರವರು ನೋಡಿದವರು? ಯೇಸು ಕ್ರಿಸ್ತರು ನೋಡಿರೋದರಿಂದ ಪರಲೋಕದಿಂದ ಭೂಲೋಕಕ್ಕೆ ಬಂದು ರಕ್ಷಣೆ ಮಾರ್ಗವನ್ನು ಹೇಳಿದ್ದಾರೆ. ರಕ್ಷಣೆ ಮಾರ್ಗ, ನಿನ್ನ ಜಾತಿ ಬದಲಾಗು, ನಿನ್ನ ಕುಲ ಬದಲಾಗು, ನಿನ್ನ ಮತ ಬದಲಾಗು ಅಂತ ಹೇಳಿಲ್ಲ. ಅವರು ಏನು ಬದಲಾಗಬೇಕು, ಏನು ಬದಲಾವಣೆ ಮಾಡಿಕೊಳ್ಬೇಕು ಎನ್ನುವಂಥ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಆಲೋಚನೆ ಮಾಡೋಣ. ಏನು ಗೊತ್ತಾ? ಸ್ವರ್ಗ ಇದೆ, ನರಕ ಇದೆ. ಅದಕ್ಕೆ ಸ್ವರ್ಗದಿಂದ ಬಂದಿದ್ದಾರೆ, ಅಂದರೆ ಪರಲೋಕದಿಂದ ಬಂದಿರುವಂಥ ಅವರು ಹೇಳಿರುವಂಥ ಮಾತೇನಂತ ನೋಡುವಾಗ, ಎಲ್ಲ ಜನರೇ ನನ್ನ ಬಳಿಗೆ ಬನ್ನಿ, ನನ್ನ ಮಾತನ್ನು ಕೇಳಿದರೆ ನಿಮಗೆ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತೆ ಅಂತ ಹೇಳಿದ್ದಾನೆ. ಎಲ್ಲಿ? ಭೂಲೋಕದಲ್ಲಿ ಅಲ್ಲ. ಭೂಲೋಕದಲ್ಲಿ ಕುರಿತು ಹೇಳಿಲ್ಲ ಆತನು. ಭೂಲೋಕದಲ್ಲಿ ನಿಮಗೆ ವಿಶ್ರಾಂತಿ ಬರುತ್ತೆ, ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಕೊಳ್ತೀರಾ, ಭೂಲೋಕದಲ್ಲಿ ನೀವು ಸಂಪಾದನೆ ಮಾಡಿ ಇಟ್ಕೊಳ್ತೀರಾ, ಭೂಲೋಕದಲ್ಲಿ ನಿಮಗೆ ಆನಂದ ಇರುತ್ತೆ ಅಂತ ಹೇಳಿಲ್ಲ. ಏನಂತ ಹೇಳಿದ್ದಾನೆ ಒಂದು ಸಾರಿ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೇನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು. ಅಂದರೆ ಈ ಲೋಕದಲ್ಲಿ ಪ್ರತಿಯೊಬ್ಬರು ಕೂಡ ಏನಿರುತ್ತೆ ಅಂತ ನೋಡುವಾಗ, ಕಷ್ಟ ಇರುತ್ತೆ, ಸಂತೋಷ ಇರುತ್ತೆ, ಎರಡೂ ಇರುತ್ತೆ. ಆತ್ಮಕ್ಕೆ ವಿಶ್ರಾಂತಿ ಇಲ್ಲ ಈ ಲೋಕದಲ್ಲಿ.
ಈ ಪ್ರಾಣಕ್ಕೆ ಆತ್ಮಕ್ಕೂ ವಿಶ್ರಾಂತಿ ಇರೋದಿಲ್ಲ. ಯಾವಾಗ ವಿಶ್ರಾಂತಿ ಸಿಗುತ್ತೆ ಅಂತ ನೋಡುವಾಗ ನಾವು ಒಳ್ಳೆ ಭಕ್ತಿಯಿಂದ ದೇವರು ಹೇಳಿರೋ ಪ್ರಕಾರ ನಡ್ಕೊಂಡ್ರೆ ಸತ್ತೋಗ್ತೀವಿ. ಯಾವಾಗಾದರೂ ಒಂದು ದಿನ ಸಾವು ಬರುತ್ತೆ. ಸತ್ತ ನಂತರ ಏನ್ರಿ ವಿಶ್ರಾಂತಿ. ಅದು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 16:22. ಒಬ್ಬ ಐಶ್ವರ್ಯವಂತನು ಮರಣ ಹೊಂದುತ್ತಾನೆ, ಅದೇ ಪ್ರಕಾರ ಒಬ್ಬ ಲಾಜರನು ಕೂಡ ಮರಣ ಹೊಂದುತ್ತಾನೆ. ಇಬ್ಬರು ಮರಣ ಹೊಂದುತ್ತಾರೆ. ಇಬ್ಬರು ಮರಣ ಹೊಂದಿದ ನಂತರ ಅವ್ರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೋ ಯೇಸು ಪ್ರಭು ಹೇಳುವಂಥ ಮಾತು, ಯೇಸು ಪ್ರಭು ಹೇಳುವಂಥ ಮಾತು ಗಮನಿಸಬೇಕು. ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳಾದವು. ಅವನು ಪಾತಾಳದೊಳಗೆ ಯಾತನ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಹತ್ತಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದಾಗಿ ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಅಂದರೆ ಲಾಜರನಿಗೆ ಸಮಾಧಾನ, ಲಾಜರನಿಗೆ ಇವಾಗ ಸಮಾಧಾನ ಅಂದರೆ ಯಾವಾಗ? ಸತ್ತ ನಂತರ. ಅದು ಯಾವಾಗ ಅಂತ ನೋಡುವಾಗ ಸತ್ತ ನಂತರ. ಸತ್ತ ನಂತರ ಸಮಾಧಾನ ಸಿಗುತ್ತಾ? ಸತ್ತ ನಂತರ ವಿಶ್ರಾಂತಿ ಸಿಗುತ್ತಾ? ಸತ್ತ ನಂತರ ಎಷ್ಟು ಕಾಲ ವಿಶ್ರಾಂತಿ, ಎಷ್ಟು ಕಾಲ ಸಮಾಧಾನ ಅಂತ ನೋಡುವಾಗ ಅದು ಶಾಶ್ವತ ಕಾಲ. ಪ್ರಿಯರ ದೇವ್ರ ಮಕ್ಕಳಿರ, ಅಂಥ ಸಮಾಧಾನವನ್ನು, ಸಂತೋಷವನ್ನು, ಉಲ್ಲಾಸವನ್ನು, ಆನಂದವನ್ನು ನಾನು ಕೊಡುತ್ತೇನೆ, ಅದು ಇದೆ, ಅದು ದೇವರು ಹೇಳಿದ್ದಾನೆ ಅಂತ ಹೇಳಿ ಯೇಸು ಕ್ರಿಸ್ತರು ತೋರಿಸಿರುವಂಥ ಮಾತು. ಇದು ಒತ್ತಾಯವಲ್ಲ. ಹೀಗೆ ಇದೆ, ನಂಬಿ ಜೀವಿಸಿದರೆ ಸ್ವರ್ಗ, ನಂಬಿ ಬದುಕಿದರೆ ಪರಲೋಕ, ಇಲ್ಲದೆ ಹೋದರೆ ದಂಡನೆಗೆ ಗುರಿಯಾಗ್ತೀರ. ಅದು ನಿಮ್ಮಿಷ್ಟ ಅಂತ ಹೇಳಿದ್ದಾನೆ. ನಿಮ್ಮಿಷ್ಟ ಅಂತ ಹೇಳಿದ್ದಾನೆ ವಿನಃ ಒತ್ತಾಯದಿಂದ ಬೋಧನೆ ಮಾಡಿ, ಒತ್ತಾಯದಿಂದ ಸುವಾರ್ತೆ ಮಾಡಿ, ಒತ್ತಾಯದಿಂದ ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ಸೇರಿಸ್ಕೊಳ್ರಿ ಅಂತಲೂ ಮಾತ್ರ ಎಲ್ಲೂ ಹೇಳಿಲ್ಲ. ಯೇಸು ಕ್ರಿಸ್ತರು ಹೇಳಿಲ್ಲ, ಅಪೋಸ್ತಲರು ಹೇಳಿಲ್ಲ, ಬೈಬಲ್ ಮೊದಲೇ ಒಪ್ಪೋದೇ ಇಲ್ಲ. ಬೈಬಲ್ ಮೊದಲನೇದಾಗಿ ಒಪ್ಪೋದಿಲ್ಲ. ಮತ್ತು ವಾಕ್ಯದ ಪ್ರಕಾರ ನೋಡುವಾಗ, ದೇವರು ಹೇಳಿರುವಂಥ ಮಾತೇನಂತ ನೋಡುವಾಗ, ಪ್ರಿಯರ ದೇವರ ಮಕ್ಕಳಿರ, ಯೆರೆಮೀಯ ಗ್ರಂಥದಲ್ಲಿ ನೋಡಿದ್ದೇವೆ, ದೇವರನ್ನು ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕಂತೆ. ತಿಳಿದುಕೊಂಡು ಆ ದೇವರು ನೀತಿ ಸ್ವರೂಪನೆಂದು, ಪ್ರೀತಿ ಸ್ವರೂಪನೆಂದು, ನ್ಯಾಯ ಸ್ವರೂಪನೆಂದು, ಆತನ ಮೂಲಕ ಸಮಾಧಾನ ಸಂತೋಷ ಸಿಗುತ್ತೆ ಎಂದು, ಆತನ ಮೂಲಕ ನಮಗೆ ಪರಲೋಕ ಸಿಗುತ್ತೆ ಎಂದು, ಆತನೇ ನಮ್ಮ ತಂದೆ ಎಂದು, ಆತನ ಮೂಲಕ ಜಗತ್ತು ಎಂದು, ಆತನ ಮೂಲಕ ಲೋಕ ಎಂದು ತಿಳಿದುಕೊಂಡು ನಂಬಬೇಕಂತೆ. ತಿಳಿದುಕೊಂಡು ಅಂದರೆ ಒಪ್ಪಿಕೊಳ್ಳಬೇಕು. ಒತ್ತಾಯ ಅಲ್ಲ. ಯಾರೋ ಒತ್ತಾಯ ಮಾಡಿದ್ದಾರೆ ಅದಕ್ಕೆ ನಾನು ನಂಬಿಕೊಂಡೆ, ಯಾವನೋ ನನಗೆ ಒತ್ತಾಯ ಮಾಡಿದ್ದಾನೆ ಅದಕ್ಕೆ ನಾನೇ ನಂಬಿಕೊಂಡೆ, ಅಂಥ ನಂಬಿಕೆ ಯಾಕೆ ಬೇಕು ಕಣಪ್ಪ ನನಗೆ ಅಂತಾನೆ ದೇವರು. ಕೆಲವರು ಮೂಢರು ಹೇಳ್ತಾರೆ, ಇಂಥವರು ನನಗೆ ಒತ್ತಾಯ ಮಾಡಿದ್ರು, ನಾನು ಕಷ್ಟದಲ್ಲಿದ್ದೆ, ನಾನು ಸಾಲದಲ್ಲಿದ್ದೆ, ಇಂಥ ಬೋಧಕನು ಬಂದು ನನಗೆ ಒತ್ತಾಯ ಮಾಡಿ ಹೇಳ್ದ, ಅದಕ್ಕೆ ನಾನು ನಂಬಿಕೊಂಡೆ, ಆನಂತರ ನನ್ನ ಸಮಸ್ಯೆಗಳು ಪರಿಹಾರ ಆಗಿಲ್ಲ, ಅದಕ್ಕೆ ನಾನು ಹಳೆ ಧರ್ಮಕ್ಕೆ ನಾನು ವಾಪಸ್ ಬಂದೆ ಅಂತ ಹೇಳ್ತಾನೆ ಸಾಕ್ಷಿಗಳು. ಅಂದರೆ ಆ ಮನುಷ್ಯ ಒತ್ತಾಯ ಮಾಡಿದ್ರೆ ಹೋಗ್ತೀಯಾ? ನಿನ್ನ ತಂದೆಯ ಬಳಿಯಲ್ಲಿ, ನಿನಗೆ ಜನ್ಮ ಕೊಟ್ಟಂಥ ತಂದೆಯ ಬಳಿಯಲ್ಲಿ ಯಾರೋ ಒತ್ತಾಯ ಮಾಡಿದ್ರೆ ಹೋಗ್ತೀಯಾ? ಅಂದರೆ ತಿಳ್ಕೊಂಡು ಹೋಗಲ್ವಾ? ಈ ಜಗತ್ತನ್ನು ಉಂಟು ಮಾಡಿರುವಂಥ ದೇವರಂತ ತಿಳ್ಕೊಂಡು ಹೋಗಲ್ವಾ? ತಿಳ್ಕೊಂಡು ಬರಲ್ವಾ? ತಿಳ್ಕೊಂಡು ಹಿಂಬಾಲಿಸಲ್ವಾ? ಹೇಳಿದ್ದಾರೆ, ವಾಕ್ಯಗಳನ್ನೇ ಹೇಳಿದ್ದಾರೆ. ಹೇಳಿದ ನಂತರ ನೀನು ಏನು ಮಾಡಬೇಕು? ನೀನು ಏನಯ್ಯ ಮಾಡಬೇಕು? ದೇವರ ವಾಕ್ಯಗಳನ್ನು ಎಲ್ಲರೂ ಸಾರ್ತಾರೆ. ನೀತಿವಂತರು, ಬೋಧಕರು, ಅನಂತರ ವಿಶ್ವಾಸಿಗಳು, ಕ್ರೈಸ್ತರು ಎಲ್ಲರೂ ಸಾರ್ತಾರೆ. ಯಾಕಂದರೆ ಅದು ಪ್ರತಿಯೊಬ್ಬರಿಗೂ ಕೂಡ ತಂದೆಯಾದ ದೇವರು ಜವಾಬ್ದಾರಿ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ತಿಳ್ಕೊಂಡ ನಂತರ ನೀವು ಸಾರಿ ಅಂತ ಹೇಳ್ತಾನೆ, ನೀವು ತಿಳಿಸಿ ಅಂತ ಹೇಳ್ತಾನೆ. ತಿಳಿದ ನಂತರ ನಾವೇನು ಮಾಡಬೇಕು? ನೋಡಬೇಕು, ಅದನ್ನು ಆಲೋಚನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಳದೆ ಯಾರೋ ಒಬ್ಬರು ಹೇಳಿದ್ರು, ಅದಕ್ಕೆ ನಾನು ನಂಬಿದೆ, ನನಗೆ ರೋಗ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ನಾನು ನಂಬಿಕೊಂಡೆ, ಅದಕ್ಕೆ ರೋಗ ಪರಿಹಾರ ಆಗಿಲ್ಲ, ರೋಗ ನಿವಾರಣೆ ಆಗಿಲ್ಲ, ನನಗೆ ಸಮಸ್ಯೆಗಳು ಪರಿಹಾರ ಆಗಿಲ್ಲ, ಅದಕ್ಕೆ ಮರಳಿ ಬಂದೆ.
ನನ್ನ ಧರ್ಮಕ್ಕೆ ನಾನು ಮರಳಿ ಬಂದೆ. ನಿನ್ನ ಧರ್ಮನ? ನಿನಗೊಂದು ಧರ್ಮ ಇದೆಯಾ? ನಿನಗೂ ನನಗೂ ಭೂಲೋಕದಲ್ಲಿ ಇದ್ದಂಥ ಪ್ರತಿ ಮಾನವರಿಗೆ ಒಂದೇ ಧರ್ಮ, ಒಂದೇ ಧರ್ಮ. ಈ ಮನುಷ್ಯರ ಮಧ್ಯದಲ್ಲಿ ನಿನಗೊಂದು ಈ ಧರ್ಮ, ನಿನಗೊಂದು ಈ ಕುಲ, ನಿನಗೊಂದು ಈ ಕುಲ ಎನ್ನುವಂಥದ್ದು ಇದು ಮನುಷ್ಯರ ಮೂಲಕ ಬಂದದ್ದು. ಮನುಷ್ಯರ ಮೂಲಕ ಬಂದದ್ದು ಎಂದು ನಾನು ಹೇಳ್ತೀನಿ. ನಂಬಿದರೆ ನಂಬು, ಬಿಟ್ಟರೆ ಬಿಡು, ನನಗೇನಿದೆ? ನಂಬಿದರೆ ನಂಬು, ಬಿಟ್ಟರೆ ಬಿಡು. ಮನುಷ್ಯರ ಮೂಲಕ ಬಂದಿಲ್ಲ, ಇದು ದೇವರ ಮೂಲಕ ಬಂದಿದೆ ಎಂದು ಪ್ರಪಂಚ ದೇಶದಲ್ಲಿ ಯಾರು ತೋರ್ಸೋಕ್ಕಾಗುತ್ತೆ? ಈ ಜಾತಿ ಈ ದೇವರ ಮೂಲಕ, ಈ ಜಾತಿ ಈ ದೇವರ ಮೂಲಕ, ಈ ಜಾತಿ ಇಂಥವ್ರ ಮೂಲಕ ಬಂದಿದೆ ಎಂದು ಯಾರು ರುಜುಪಡಿಸೋಕ್ಕಾಗುತ್ತೆ? ಯಾರು ರುಜುಪಡಿಸೋರು? ಯಾರು? ಎಲ್ಲ ಕತೆಗಳು ಹೇಳ್ಕೊಂಡು ಕೂತ್ಕೋಬೇಕಾಗತ್ತೆ. ಇದೊಂದು ಕತೆ, ಅದೊಂದು ಕತೆ, ಅದೊಂದು ಕತೆ, ಇದೆಲ್ಲ ಕತೆಗಳಿದೆ ನೋಡಿ. ಎಲ್ಲ ಕತೆಗಳು ಸೇರಿ ನಿಜವಾದದ್ದನ್ನು ಅಂದರೆ ದೇವರ ಜ್ಞಾನವನ್ನು ಮರೆ ಮಾಡಿಬಿಟ್ಟಿದೆ ರೀ ಕತೆಗಳೆಲ್ಲ ಕೂಡ. ಕತೆಗಳ ಗ್ರಂಥ, ಎಷ್ಟೋ ಕತೆಗಳ ಗ್ರಂಥಗಳಿದೆ. ಸಾವಿರಾನುಗಟ್ಟಲೆ, ಕೋಟ್ಯಾನುಗಟ್ಟಲೆ, ಲಕ್ಷಾನುಗಟ್ಟಲೆ ಕತೆಗಳ ಗ್ರಂಥವನ್ನು ತುಂಬಿಸಿ 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 ಕತೆಗಳ ಗ್ರಂಥವನ್ನು ನಂಬುತ್ತಾ ಇದ್ದಾನೆ ವಿನಃ ಸೃಷ್ಟಿ ಮಾಡಿರುವಂಥ ಪರಮಾತ್ಮನ ಮಾತುಗಳನ್ನು ನಂಬಿ ಭಕ್ತಿಯಿಂದ ನಡೆಯುವಂಥ ಮನುಷ್ಯರು ಕಾಣ್ತಾ ಇಲ್ಲ, ಬಹಳ ಕಡಿಮೆ. ದೇವರನ್ನು ಹುಡುಕಬೇಕು, ದೇವರನ್ನು ಅರ್ಥ ಮಾಡಿಕೊಳ್ಬೇಕು, ದೇವರನ್ನು ತಿಳ್ಕೊಂಡು ಹಿಂಬಾಲಿಸಬೇಕಾಗತ್ತೆ. ಏನು ಮಾಡಿದ್ದಾರೆ, ಯಾವ ರೀತಿ ನಡ್ಕೊಳ್ತಾ ಇದ್ದಾರಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ ಅರ್ಥ ಮಾಡಿಕೊಂಡಿಲ್ಲ ರೀ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಷಯಗಳು ಹೇಳಿದೆ. ಇನ್ನೊಂದು ಮಾತನ್ನು ನೋಡೋಣ, ಇನ್ನೊಂದು ಮಾತನ್ನು, ಅದ್ಭುತವಾದಂಥ ಮಾತು. ಎಷ್ಟೋ ಸಾರಿ ಪ್ರತಿ ಕ್ರೈಸ್ತರು ಓದಿರ್ತಾರೆ. ಪ್ರತಿ ಕ್ರೈಸ್ತರು ಓದಿರುವಂಥ ಮಾತೇ ಅದು. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ, ಕೀರ್ತನೆ ಗ್ರಂಥ 1ನೇ ಅಧ್ಯಾಯ, ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡಿ. 1ನೇ ವಚನ 2ನೇ ವಚನ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಎಷ್ಟೋ ಧನ್ಯನು. ಯಾರು ಧನ್ಯರಂತೆ? ದುಷ್ಟರ ಆಲೋಚನೆಯಂತೆ ನಡೆಯದೆ. ಅಂದರೆ ದುಷ್ಟರ ಆಲೋಚನೆ, ದುಷ್ಟರಿದ್ದಾರಲ್ವ, ಈ ದುಷ್ಟರ ಆಲೋಚನೆಗಳೇನು? ದುಷ್ಟರ ಆಲೋಚನೆಗಳೇನು? ದುಷ್ಟತನ ಅಂದರೆ ಇನ್ನೊಬ್ಬರನ್ನು ಹಾಳು ಮಾಡಬೇಕು, ಇನ್ನೊಬ್ಬರನ್ನ ದೋಚ್ಕೋಬೇಕು, ಇನ್ನೊಬ್ಬರನ್ನ ನಾಶ ಮಾಡಬೇಕು, ಇನ್ನೊಬ್ಬರನ್ನ ಕೊಂದಾಕಬೇಕು. ಇದು ದುಷ್ಟತ್ವ, ಇದು ದುಷ್ಟತ್ವ. ಓಕೆನಾ? ಪಾಪಾತ್ಮರು ಅಂದರೆ ಏನು? ಪಾಪ ಅಂದರೆ ದೇವರ ಧರ್ಮವನ್ನು ಮೀರಿ ಮಾಡುವಂಥದ್ದೇ ಪಾಪ. ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಮಾತುಗಳನ್ನು ಹೇಳಬಾರ್ದು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ತಂದೆಯಾದ ದೇವರನ್ನು ಏನು ಮಾಡಬೇಕಂತೆ? ಪ್ರೀತಿಸಬೇಕಂತೆ, ಆರಾಧಿಸಬೇಕಂದ್ರೆ ನಿನಗೆ ಬದುಕು ಕೊಟ್ಟಂಥ ದೇವರನ್ನು, ನಿನಗೆ ಉಸಿರು ಕೊಟ್ಟಂಥ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ ಏನು ಮಾಡಬೇಕು? ಆರಾಧಿಸಬೇಕಂತೆ. ಪ್ರಿಯರ ದೇವರ ಮಕ್ಕಳೇ, ಪ್ರೀತಿಸಬೇಕಂತೆ. ಇದು ದೇವರ ಮಾತು. ಇದು ಕೂಡ ಒತ್ತಾಯ ಅಲ್ಲ. ಅಂದರೆ ದೇವರನ್ನು ಪ್ರೀತಿಸಬೇಕಾದ್ರೆ, ಘನಪಡಿಸಬೇಕಾದ್ರೆ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಮಾಡಬೇಕಂತ. ಅಯ್ಯೋ, ಯಾರೋ ನನಗೆ ಒತ್ತಾಯ ಮಾಡಿದ್ರು ಅದಕ್ಕೆ ನಾನು ಪೂಜೆ ಮಾಡ್ತೀನಿ, ಯಾರೋ ನನ್ನ ಬಲವಂತ ಮಾಡಿದ್ರು ಅದಕ್ಕೆ ನಾನು ಬಂದಿದ್ದೀನಿ ಅಂದರೆ ನೀನು ದೊಡ್ಡ ಮುಟ್ಟಾಳ ಅಂತ ಅರ್ಥ. ಅವನಿಗೆ ಹೇಳೋನು ದೊಡ್ಡ ಮುಟ್ಟಾಳ, ನೀನು ಕೂಡ ದೊಡ್ಡ ಮುಟ್ಟಾಳ. ಅಂಥವರನ್ನು ದೇವರು ಮಾತ್ರ ಇಷ್ಟಪಡೋದಿಲ್ಲ. ದೇವರು ಬೇಡ ಅಂತ ಹೇಳ್ತಾನೆ. ದೇವರು ಅಸೂಯೆ ಪಡ್ತಾನೆ. ಪ್ರಿಯರೇ, ನನಗೆ ಬೇಡ, ನೀವು ಇಂಥವ್ರು ಬೇಕಾಗಿಲ್ಲ ನನಗೆ. ಹೃದಯಪೂರ್ವಕದಿಂದ ಬರಬೇಕು, ಹೃದಯಪೂರ್ವಕದಿಂದ. ಯಾರೋ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಿ ನಂಬಿದರೆ ಅಂಥ ನಂಬಿಕೆ ಸರಿಯಾದ ನಂಬಿಕೆ ಅಲ್ಲ. ಸಹೋದರಿ, ಅಮ್ಮ, ಅಂಥ ನಂಬಿಕೆ ನನಗೆ ಬೇಕಾಗಿಲ್ಲಮ್ಮ, ಅಂಥ ನಂಬಿಕೆ ನನಗೆ ಬೇಡಪ್ಪ ಅಂತ ಹೇಳಿದ್ದಾರೆ. ಅದೇನು? ಹೃದಯಪೂರ್ವಕದಿಂದ ಬರಬೇಕು. ಬಂದ ನಂತರ ದುಷ್ಟರ ಆಲೋಚನೆಯಂತೆ ನಡೆಯಬೇಡ. ಅದನ್ನೇ ಹೇಳ್ತಾರೆ ನೋಡಿ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಅಂದರೆ ದೇವರ ಧರ್ಮವನ್ನು ನಿಂದಿಸುವವರಿದ್ದಾರೆ. ದೇವರ ಧರ್ಮವನ್ನು ತುಂಬ ಜನ
ತುಂಬ ಜನ ಇದ್ದಾರೆ ಈಗಿನ ಕಾಲದಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳಿರ, ದೇವರ ಧರ್ಮವನ್ನು ನಿಂದಿಸುವಂಥವರು, ಯೇಸು ಕ್ರಿಸ್ತರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವವರು, ಪರಮಾತ್ಮನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವವರು, ಇಷ್ಟ ಬಂದ ಹಾಗೆ ಮಾತನಾಡುವವರು, ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತನಾಡುವವರು, ಧರ್ಮ ನಿಂದಕರು, ಅಂದರೆ ದೇವರನ್ನು ದೂಷಿಸುವವರು, ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನನ್ನು ದೂಷಿಸುವಂಥವರು ಈ ಪ್ರಪಂಚ ದೇಶದಲ್ಲಿ ಇದ್ದಾರಾ ಇಲ್ವಾ ಅಂತ ನೋಡುವಾಗ ಬಹಳ ಮಂದಿ ಇದ್ದಾರೆ. ಮತ್ತು ಇವರೆಲ್ಲರ ವಿಷಯದಲ್ಲಿ ಏನಾಗಬೇಕು, ಯಾವ ರೀತಿ ಇರಬೇಕಂತ ಹೇಳಿದ್ದಾರೆ? ದುಷ್ಟರ ಆಲೋಚನೆ ಅಂತ ನಡೆಯಬೇಡ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬೇಡ, ಧರ್ಮ ನಿಂದಕರೊಡನೆ ಕೂತುಕೊಳ್ಳಬೇಡ. ಧರ್ಮ ನಿಂದಕರು. ಪ್ರಿಯರ ದೇವ್ರ ಮಕ್ಕಳಿರ, ಈ ಸಮಾಜದಲ್ಲಿ ಕೆಲವು ನೋಡ್ತಾ ಇರ್ತೀವಿ, ಮದ್ಯಪಾನವನ್ನು ನಿಷೇಧ ಮದ್ಯಪಾನವನ್ನು ಸೇವಿಸಬೇಡ್ರಿ ಅಂತ ಹೇಳ್ತಾರೆ ಅಲ್ಲೆಲ್ಲಿ ಬೋರ್ಡುಗಳು. ಮದ್ಯಪಾನವನ್ನು ಸೇವಿಸಬೇಡಿ, ಕೆಲವರು ನೀತಿ ಪಾಠಗಳು. ಈ ಮದ್ಯಪಾನವನ್ನು ಸೇವಿಸಬಾರ್ದು ಅಂತ ಹೇಳೋರು ಯಾರು? ಸರ್ಕಾರ. ಮದ್ಯಪಾನವನ್ನು ಸೇವಿಸಬಾರ್ದು, ಸೇವಿಸಿದ್ರೆ ನಿಮ್ಮ ಕುಟುಂಬ ಹಾಳಾಗುತ್ತೆ ಅಂತ ಹೇಳೋರು ಯಾರಂತ ನೋಡುವಾಗ ಸರ್ಕಾರದವರೇ ಅಲ್ಲೆಲ್ಲಿ ಫ್ಲೆಕ್ಸ್ಗಳು ಹಾಕಿರ್ತಾರೆ, ಸರ್ಕಾರದವರೇ. ಮತ್ತು ಈ ಮಾತು ಹೇಳಿ, ಈ ಸರ್ಕಾರದವ್ರು ಯಾಕೆ ಅವರಿಗೆ ಅನುಮತಿ ಕೊಟ್ಟಿದ್ದೀರಾ ಮದ್ಯಪಾನ ಮಾಡೋದಕ್ಕೆ? ಅಂದರೆ ಈ ಮದ್ಯಪಾನ ಮಾರಾಟ ಮಾಡೋದಕ್ಕೆ ಯಾಕೆ ಅನುಮತಿ ಕೊಟ್ಟಿದ್ದೀರಾ? ಅದನ್ನೇ ರದ್ದು ಮಾಡಿದ್ರೆ ಆಯ್ತಲ್ವಾ? ಹೊರಗಡೆನು ನೀತಿ ಪಾಠ, ಒಳಗಡೆ ಏನು ನಡೀತಾ ಇದೆ ಆಲೋಚನೆ ಮಾಡಿ. ಹೊರಗಡೆ ಮಾತ್ರ ನೀತಿ ಬೋಧನೆ. ಮಾಡೋರೇನು ಮಾಡಿಕೊಡ್ರಿಪ್ಪ, ಮಾರ್ರಿ, ಏನು ಮಾಡ್ತೀರಾ? ಯಾಕೆಂದರೆ ಲಾಭ ಬೇಕಲ್ವ? ಲಾಭ ಬೇಕು, ನಮ್ಮ ಸರ್ಕಾರಕ್ಕೆ ಲಾಭ ಬೇಕು. ಧೂಮಪಾನ ಏನು ಮಾಡಬೇಕು? ಧೂಮಪಾನ ನೀವು ಸೇವಿಸಿದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರವಾಗುತ್ತೆ, ನಿಮಗೆ ಕುಷ್ಠರೋಗ ಬರುತ್ತೆ, ಇಲ್ಲಾಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಗುಂಡಿಗೆ ವಿಷಯದಲ್ಲಿ ಹಿಂದುಗಡೆ ಒಂದು ಫೋಟೋ ಹಾಕಿರ್ತಾನೆ, ಚಿತ್ರ. ಇದನ್ನು ಕುಡಿದು ಇದನ್ನು ಸೇವಿಸಿದರೆ, ಇದನ್ನು ಧೂಮಪಾನವನ್ನು ಸೇವಿಸಿದರೆ ನಿಮ್ಮ ಗುಂಡಿಗೆ ಹೀಗೆ ಹಾಳಾಗುತ್ತೆ ಅಂತ ಹೇಳಿ ಹಾಕಿರ್ತಾರೆ. ಆ ನಂತರ ಮಾರಾಟ ಮಾಡ್ತಾರೆ. ಮಾರಾಟ ಮಾಡೋರಿಗೆ ಕನಿಕರ ಇದೆಯಾ? ತಯಾರು ಮಾಡೋರಿಗೆ ಕನಿಕರ ಇದೆಯಾ? ಅನುಮತಿ ಕೊಟ್ಟವರಿಗೆ ಕನಿಕರ ಇದೆಯಾ? ಏನು ನಡೀತಾ ಇದೆ? ಇದು ಅನ್ಯಾಯ ನಡೀತೆ. ಆದರೆ ದೇವರು ಹಾಗಲ್ಲ. ನೋಡಿ ನನ್ನ ಮಕ್ಕಳಿರ, ಇಂಥ ಕೆಟ್ಟ ಚಟಗಳನ್ನು ಕಲಿಬೇಡಿ ಅಂತ ಹೇಳ್ತಾರೆ. ಕೆಟ್ಟ ಚಟಗಳಿಗೆ ಹೋಗಬೇಡ್ರಿ. ಈ ಕೆಟ್ಟ ಚಟಗಳು ಯಾರ್ಯಾರು ಮಾಡ್ತಾ ಇದ್ದಾರೋ ಅವರ ಸಹವಾಸವನ್ನು ಕೂಡ ಮಾಡಬೇಡಿ ಮಕ್ಕಳಿರ ಅಂತಾರೆ. ಅಂದರೆ ಕೆಟ್ಟ ಚಟಗಳು ಅಭ್ಯಾಸ ಮಾಡಿಕೊಳ್ಬೇಡಿ, ಕೆಟ್ಟವರ ಸಹವಾಸ ಮಾಡಬೇಡ್ರಿ ಅಂದರೆ ಇದು ಮತಕ್ಕೆ ಸಂಬಂಧಪಟ್ಟಿದೆ ಅಂತ ಮುದ್ರೆ ಹಾಕ್ತೀಯಾ? ದೇವರು ಹೇಳಿದ್ದಾರೆ, ನಿನ್ನ ನಂಬು ಅಂತ ಹೇಳಿದ್ದಾರೆ, ಆ ನಂತರ ನಿನ್ನಿಷ್ಟ ಅಂತ ಹೇಳಿದ್ದಾರೆ. ದೇವರು ಏನಂತ ನೋಡುವಾಗ, ದೇವರು ಪ್ರೀತಿಸಿ ಜಗತ್ತನ್ನು ಉಂಟು ಮಾಡಿದ್ದಾರೆ. ನೀತಿ ನ್ಯಾಯ ಧರ್ಮಗಳನ್ನು ದೇವರು ನೇಮಿಸಿದ್ದಾರೆ. ನಂದು ನೀತಿ ನ್ಯಾಯ ಧರ್ಮಗಳು ನೋಡಪ್ಪ, ನಂದು ಈ ಥರ ಇರುತ್ತೆ. ನೀತಿ ನ್ಯಾಯ ಧರ್ಮಗಳು ಹೀಗಿರುತ್ತೆ. ನನ್ನ ಧರ್ಮ, ನನ್ನ ಮಾರ್ಗ ಇದು. ನನ್ನ ಮಾರ್ಗ ನೀತಿ ಮಾರ್ಗ, ನನ್ನ ಮಾರ್ಗ ಧರ್ಮದ ಮಾರ್ಗ, ನನ್ನ ಮಾರ್ಗ ಪ್ರೀತಿ ಮಾರ್ಗ, ಇದು ನಂದು ಅಂತ ತಂದೆಯಾದ ದೇವರು ಹೇಳಿದ್ದಾನೆ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ತಂದೆಯಾದ ದೇವರ ಮೂಲಕ ಬಂದಿದ್ದಾನೆ. ಬಂದಿರುವಂಥ ಇವರು ಕೂಡ ಅದ್ಭುತವಾಗಿ ಇದೇ ಮಾತನ್ನು ಹೇಳ್ತಾರೆ. ದೇವರ ಪ್ರೀತಿಯನ್ನು ಕುರಿತು, ದೇವರ ತ್ಯಾಗವನ್ನು ಕುರಿತು, ದೇವರ ಕಷ್ಟವನ್ನು ಕುರಿತು, ದೇವರ ದುಃಖವನ್ನು ಕುರಿತು ಎಲ್ಲವನ್ನು ತಿಳಿಸ್ತಾರೆ ಪ್ರಿಯರ ದೇವರ ಮಕ್ಕಳಿರ. ಅಂಥ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಮತಾಂತರ. ಇವಾಗ ಕಾಂಗ್ರೆಸ್ ಸರ್ಕಾರ ಬಂತು, ಕೆಲವರು ಮಾಧ್ಯಮದವರು ಹೇಳ್ತಾರೆ, ಇವಾಗ ಕಾಂಗ್ರೆಸ್ ಸರ್ಕಾರ ಬಂತು, ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮತಾಂತರ ಮಾಡೋರಿಗೆ ಸುಲಭವಾಗಿದೆ. ಅಂತ. ಎಲ್ಲಿ ಸುಲಭವಾಗಿದೆ ಮತಾಂತರ ಅಂದ್ರೆ ಅಷ್ಟು ಸುಲಭನಾ? ಅಂದರೆ ಮತಾಂತರ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಸೇರಿಸ್ಬೇಕಂದ್ರೆ ಸುಲಭನಾ? ಎಲ್ಲಿ ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇದ್ದಾರೆ? ದೇವರ ಬಗ್ಗೆ ಹೇಳ್ತಾ ಇದ್ದಾರಪ್ಪ, ದೇವ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ದೇವ್ರ ಬಗ್ಗೆ ತಿಳಿಸುವಂಥದ್ದು ಮತಾಂತರ ಅಲ್ಲ, ಅದು
ದೇವ್ರ ಬಗ್ಗೆ ತಿಳಿಸುವಂಥದ್ದು ಮತಾಂತರ ಅಲ್ಲ. ಮತಾಂತರ ಎನ್ನುವಂಥ ಪದಕ್ಕೆ ಕನ್ವರ್ಟ್ ಅಂದರೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಸೇರಿಸಲ್ಪಟ್ಟಂಥದ್ದು. ಅಂದರೆ ಹೇಗೆ ಅದು ಜಾತಿ? ಎಷ್ಟು ಜಾತಿಗಳಿದೆ ಪ್ರಪಂಚ ದೇಶದಲ್ಲಿ? ಇದರಲ್ಲಿ ಸಾವಿರಾನುಗಟ್ಟಲೆ ಕುಲಗಳಿವೆ. ಇದರಲ್ಲೂ ಕೂಡ ಸಾವಿರಾನುಗಟ್ಟಲೆ ಕುಲಗಳಿದೆ, ಸಾವಿರಾನುಗಟ್ಟಲೆ ಜಾತಿಗಳಿವೆ. ಇವೆಲ್ಲ ಕುಲಗಳು ಜಾತಿಗಳು ಯಾರ ಮೂಲಕ ಬಂದದ್ದು ಅಂತ ನೋಡುವಾಗ ದೇವ್ರ ಮೂಲಕ ಮಾತ್ರವಲ್ಲ ರೀ, ಮನುಷ್ಯರ ಮೂಲಕ ಬಂದಿದೆ. ದೇವ್ರು ನೋಡುವಂಥದ್ದು ಮಾತ್ರ ಏನ್ರಿ, ದೇವರು ಎದುರು ನೋಡುವಂಥದ್ದು, ದೇವರು ಹೇಳುವಂಥದ್ದು ಒಂದೇ, ನೀವೆಲ್ಲರೂ ನನ್ನ ಮಕ್ಕಳು, ನನ್ನ ಬಳಿಗೆ ಬನ್ನಿ, ಭಕ್ತಿಯಿಂದ ನಡ್ಕೊಳ್ಳಿ, ಭಕ್ತಿಯಿಂದ ನಡ್ಕೊಂಡ್ರೆ ನಿತ್ಯ ಜೀವ ಸಿಗುತ್ತೆ, ಲೋಕದ ರೀತಿಯಲ್ಲಿ ನಡ್ಕೊಂಡ್ರೆ ನಿತ್ಯ ನರಕಕ್ಕೆ ಹೋಗ್ತೀರ, ನಿಮ್ಮಿಷ್ಟ, ಇದು ಗ್ರಂಥದಲ್ಲಿ ನಾನು ಬರೆಸಿದ್ದೀನಿ, ನಂಬ್ತಿರೋ ಬಿಡ್ತೀರ ನಿಮ್ಮಿಷ್ಟ ಅಂತ ಹೇಳಿದ್ದಾರೆ. ಆಮೇಲೆ ತನ್ನ ಭಕ್ತರಿಗೆ ತಿಳಿಸಿರಿಪ್ಪ, ನೀವು ತಿಳಿಸಿ, ಯಾರನ್ನು ನಂಬ್ತಾರೆ ನೋಡ್ರಿ ತಿಳಿಸಿ ಅಂತ ಹೇಳಿದ್ದಾರೆ. ಯಾರಿಗೂ ಒತ್ತಾಯ ಮಾಡಿ ಅಂತ ಮಾತ್ರ ದೇವರು ಹೇಳಿಲ್ಲ, ದೇವ್ರ ಬಗ್ಗೆ ತಿಳಿಸಿರಿ ಅಂತ ಹೇಳಿದ್ದಾರೆ. ತಿಳಿಸಿ, ಯಾರ್ಯಾರು ತಿಳಿಸಿದ್ದಾರೆ ಅಂತ ನೋಡುವಾಗ ಎಷ್ಟು ಮಂದಿ ಭಕ್ತರಿದ್ದಾರೋ ಎಲ್ಲ ಭಕ್ತರು ದೇವ್ರ ಬಗ್ಗೆ ತಿಳಿಸಿದ್ದಾರೆ. ಎಷ್ಟು ಮಂದಿ ಭಕ್ತರಿದ್ದಾರೋ ಎಲ್ಲ ಭಕ್ತರು ದೇವ್ರ ಬಗ್ಗೆ ತಿಳಿಸಿದ್ದಾರೆ. ನೋಹಾನನು ತಿಳಿಸಿದ್ದಾನೆ, ಅಬ್ರಹಾಮನು ತಿಳಿಸಿದ್ದಾನೆ, ಅದಕ್ಕಿಂತ ಮುಂಚಿತವಾಗಿ ಆನೋಕನು ತಿಳಿಸಿದ್ದಾನೆ. ಅಂದರೆ ಎಷ್ಟು ಮಂದಿ ಭಕ್ತರಿದ್ದವರು ಎಲ್ಲರೂ ಕೂಡ ದೇವರ ಬಗ್ಗೆ ಪರಿಚಯ ಮಾಡಿದ್ದಾರೆ. ಅದೇ ಪ್ರಕಾರ 1ನೇ ಶತಮಾನದಲ್ಲಿ ಅಪೋಸ್ತಲರು ಪರಿಚಯ ಮಾಡಿ, ಇವರೆಲ್ಲರೂ ಕೂಡ ದೇವರ ಬಗ್ಗೆ ಪರಿಚಯ ಮಾಡಿ ಏನ್ರಿ ನಡ್ಕೊಂಡಿದ್ದಾರೆ, ಅನುಸರಿಸಿದ್ದಾರೆ. ಈ ಸಮಾಜಕ್ಕೆ ಸುವಾರ್ತೆಯನ್ನು ಸಾರಿದ್ದಾರೆ. ಸುವಾರ್ತೆಯಲ್ಲಿ ಏನು ಗೊತ್ತಾಗುತ್ತೆ, ಏನು ಕಾಣುತ್ತೆ ಅಂತ ನೋಡುವಾಗ ಒಳ್ಳೆಯದು ಕಾಣುತ್ತೆ ವಿನಃ ಅದರಲ್ಲಿ ಜಾತಿ, ಕುಲ, ಮತ, ಧರ್ಮ ಏನ್ರಿ ಈ ಥರ ಇರಲ್ಲ. ದೇವರು ಇಷ್ಟಪಡುವಂಥದ್ದು ಒಂದು ಆಜ್ಞೆಗಳಿರ್ತಾರೆ. ದೇವರು ಹೇಳುವಂಥ ಮಾತು ನೋಡಿ, ಇನ್ನೊಂದು ಮಾತನ್ನು ನೋಡೋಣ. ಅಪೋಸ್ತಲನಾಗಿರುವಂಥ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ಏನ್ರಿ, ಅಪೋಸ್ತಲನಾಗಿರುವಂಥ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ನೋಡಿ. 1ನೇ ವಚನದಿಂದ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಪಾಲಿಸಬೇಡಿವೆಲ್ಲ. ಏನೇನಂತ ಹೇಳಿದ್ದಾರೆ? ಆದ ಕಾರಣ ಎಲ್ಲ ಕೆಟ್ಟತನವನ್ನು. ಏನೇನಿದೆ ಕೆಟ್ಟತನ? ಕುಡುಕುತನವು, ಮಾದ್ಯವನ್ನು ಸೇವಿಸುವಂಥದ್ದು ಇದೆಯಲ್ವ, ಮದ್ಯಪಾನ ಸೇವಿಸುವಂಥದ್ದು ಇದೆಯಲ್ಲ, ಈ ಕುಡುಕುತನದು. ಇಂಥ ಚಟವನ್ನು ನೀವು ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಧೂಮಪಾನ ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಗಾಂಜಾ ಕೆಲವರು ಗಾಂಜಾವನ್ನು ಸೇವಿಸುವಂಥವ್ರು ಇದನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಅಂದ್ರೆ ಕೆಟ್ಟತನ ಏನಂತ ನೋಡುವಾಗ ಎಷ್ಟೋ ಇದೆ ಈ ಲೋಕದಲ್ಲಿ, ಎಷ್ಟೋ ಕೆಟ್ಟತನ. ಈ ಕೆಟ್ಟತನ ಏನೇನಿದೆ ಎಲ್ಲ ಲೀಸ್ಟ್ ಮಾಡ್ಕೊಳ್ಳೋದು ಸರ್, ಗೊತ್ತಾಗತ್ತಲ್ವ? ಕೆಟ್ಟತನ ಅನ್ನೋದು ಎಷ್ಟು ಲೀಸ್ಟ್ ಇದೆ ಅದೆಲ್ಲ ಲೀಸ್ಟ್ ಮಾಡಿ ಎಲ್ಲ ಕೆಟ್ಟತನವನ್ನು ಬಿಟ್ಟು ಬಿಡಬೇಕಂತೆ. ಅದು ದೇವರ ಮಾತು. ನೀನೇನಂತೀಯ? ಈ ಮಾತನ್ನು ಹೇಳಿದ್ರೆ ಸಾಕು, ನೀನು ಹೇಳೋದೊಂದೇ ಒಂದೇ ಮಾತು, ಇದು ಮತಾಂತರ ಮಾಡುವಂಥ ಮಾತು ಅಂತ ಹೇಳ್ತೀಯ. ನೀನು ಈ ಮಾತು ಹೇಳ್ತೀಯ ಅಂದರೆ ನಿನಗೆ ಬುದ್ಧಿ ಜ್ಞಾನ ಇದೆಯಾ? ನಿನಗೆ ಬುದ್ಧಿ ಜ್ಞಾನ ವಿವೇಕ ಇದ್ದುಕೊಂಡು ಮಾತಾಡ್ತೀಯ? ಇಲ್ಲ ಬಾಯಿಗೆ ಬಂದಂಗೆ ಒಟ ಮಾತಾಡ್ತೀಯ? ಮಾಧ್ಯಮದವರು ಬಂದಿದ್ದಾರೆ ಅದಕ್ಕೆ ಒಟ ಮಾತಾಡೋಣ ಅಂತ ಹೇಳಿ ಕ್ರೈಸ್ತರ ಮೇಲೇ ಮಾತಾಡ್ತೀಯ? ಕ್ರೈಸ್ತರ ಮೇಲೇನಾ? ದೇವರು ಹೇಳಂತ ಮಾತು ನೋಡಿ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದನೆಯನ್ನು ವಿಸರ್ಜಿಸಬೇಕು. ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು. ಮತ ನಿನ್ನ ಮತ ತಗೊಂಡು ದೇವ್ರು ಏನು ಮಾಡ್ತಾನೆ? ನಿನ್ನ ಜಾತಿ ತಗೊಂಡು ದೇವ್ರೇನು ಮಾಡ್ತಾನೆ? ನಿನ್ನ ಮೂಲಕ ಉಂಟಾಗಿರುವಂಥ ಜಾತಿ ದೇವ್ರಿಗೆ ಬೇಕಾ? ನಿನ್ನ ಮೂಲಕ ಉಂಟಾಗಿರುವಂಥ ಕುಲ ಬೇಕಾ ದೇವರಿಗೆ? ನಿನಗೆ ಜನ್ಮ ಕೊಟ್ಟದ್ದು ದೇವರು, ನಿನಗೆ ಉಸಿರು ಕೊಟ್ಟದ್ದು ದೇವರು, ಪಂಚಭೂತಗಳನ್ನು ಉಂಟು ಮಾಡಿದ್ದು ದೇವರು, ಜಗತ್ತನ್ನು ಉಂಟು ಮಾಡಿದ್ದು ದೇವರು. ಆದ್ದರಿಂದ ಆ ದೇವರು ಹೇಳುವಂಥ ಮಾತೇನು ಗೊತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೆ
ಯಾರೇ ಆಗಿರ್ಬೋದು, ಪ್ರತಿ ಒಬ್ಬರಿಗೆ ದೇವರು ಹೇಳುವಂಥ ಮಾತೇನು ಗೊತ್ತಾ? ಎಲ್ಲ ಥರದ ಕೆಟ್ಟತನವನ್ನು, ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದನೆಯನ್ನು ವಿಸರ್ಜಿಸು. ಇವೆಲ್ಲ ತೆಗೆದಾಕು. ನಿನ್ನ ಕುಲ ತೆಗೆದಾಕಂತ ಹೇಳಿಲ್ಲ. ನಿನ್ನ ಕುಲ ಯಾವನಿಗೆ ಬೇಕು? ನಿನ್ನ ಕುಲ ಯಾವನಿಗೆ ಬೇಕು? ನಿನ್ನ ಜಾತಿ ಯಾವನಿಗೆ ಬೇಕು? ದೇವ್ರಿಗೆ ಬೇಕಾ? ದೇವ್ರಿಗೆ ಬೇಕಾ? ದೇವ್ರಿಗೆ ಬೇಕಾಗಿಲ್ಲ. ಮೊದಲನೇದಾಗಿ ನೀನು ಬೇಕು. ನೀನು ದೇವರ ಬಳಿಗೆ ಬರಬೇಕಾದ್ರೆ ಮೊಟ್ಟ ಮೊದಲು ಎಲ್ಲ ಥರದ ಕೆಟ್ಟತನವನ್ನು ವಿಸರ್ಜಿಸಬೇಕು. ಈ ಕುಡುಕುತನ, ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳು ಇವೆಲ್ಲ ಕೂಡ ತೆಗೆದಾಕಬೇಕು ನೀನು. ಅದನ್ನೆಲ್ಲ ಕೂಡ ತುಂಬಿಸ್ಕೊಂಡು ನನ್ನ ಮತವನ್ನು ಸೇರಿಸ್ಕೊಳ್ಳೋಕೆ ಬಂದಿದ್ದಾನೆ ಇವನು. ನಿನ್ನ ಮತ ಯಾವನಿಗೆ ಬೇಕು? ನಿನ್ನ ಜಾತಿ ಯಾವನಿಗೆ ಬೇಕು? ಕ್ರೈಸ್ತನನ್ನು ಹಿಂಬಾಲಿಸಬೇಕಾದ್ರೆ ನೀನು ಬೇಕು, ನಿನ್ನ ಮನಸ್ಸು ಬೇಕು ವಿನಃ ಜಾತಿ ಕುಲ ದೇವರು ಹೇಳಲೇ ಇಲ್ಲ. ಅದು ಬೇಕಾಗಲೇ ಇಲ್ಲ ದೇವರಿಗೆ. ಒತ್ತಾಯದಿಂದ ಬಂದರೆ ಅದು ಕೇಳೋದೇ ಇಲ್ಲ ದೇವರು. ಯಾವನು ಒತ್ತಾಯದಿಂದ ಬರುವಂಥ ಅವಶ್ಯಕತೆ ಇಲ್ಲ ದೇವರ ಸನ್ನಿಧಿಯಲ್ಲಿ. ಯಾರೋ ಒತ್ತಾಯ ಮಾಡಿದ್ದಾರೆ, ಬಲವಂತ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀನಿ. ನೋ, ದೇವರು ಒಪ್ಪೋದಿಲ್ಲ, ದೇವರು ಇಷ್ಟಪಡೋದಿಲ್ಲ. ಮೊದಲನೇದಾಗಿ ದೇವರ ಸನ್ನಿಧಿಗೆ ಬರಬೇಕಾದ್ರೆ ಮೊಟ್ಟ ಮೊದಲು ಎಲ್ಲ ಥರದ ಕೆಟ್ಟತನವನ್ನು, ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದನೆಯನ್ನು ವಿಸರ್ಜಿಸು. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದಂಥ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿವಿರಿ. ಹಸು ಮಕ್ಕಳಂತೆ ಅಂದರೆ ಎಳೆ ಮಕ್ಕಳ ಹಾಗೆ ಆಗಬೇಕು, ಎಳೆ ಮಕ್ಕಳ ಹಾಗೆ ಆಗಬೇಕು. ದೇವರ ಸನ್ನಿಧಿಯಲ್ಲಿ ಬರಬೇಕಾದ್ರೆ ದೇವರನ್ನು ತಿಳ್ಕೊಂಡ ನಂತರ ಏನ್ರಿ, ಎಳೆ ಮಕ್ಕಳಿರ್ತಾರಲ್ವಾ, ಚಿಕ್ಕ ಬಾಲಕರು, ಎಳೆ ಮಕ್ಕಳು, ಆ ಮಕ್ಕಳ ಹಾಗೆ ಮನಸ್ಸಾಗಬೇಕು. ಒಳ್ಳೆ ಅಂದರೆ ಆ ಮಕ್ಕಳಲ್ಲಿ ಕಪಟ ಇಲ್ಲ, ಆ ಮಕ್ಕಳಲ್ಲಿ ವೇಷಧಾರಣೆ ಇಲ್ಲ, ಆ ಮಕ್ಕಳಲ್ಲಿ ಮೋಸ ಇಲ್ಲ, ಆ ಮಕ್ಕಳಲ್ಲಿ ಅಸೂಯೆ ಇಲ್ಲ, ಆ ಮಕ್ಕಳಲ್ಲಿ ಹೊಟ್ಟೆ ಕಿಚ್ಚು ಇಲ್ಲ, ದ್ವೇಷ ಇಲ್ಲ, ಆ ಮಕ್ಕಳಲ್ಲಿ ಇಲ್ಲ. ಚಿಕ್ಕ ಮಕ್ಕಳಲ್ಲಿ ಇದೆಯಾ? ಎಳೆ ಮಕ್ಕಳಲ್ಲಿ ಇದೆಯಾ? ಅಂಥ ಮನಸ್ಸುಳ್ಳವರಾಗಿ ಬರಬೇಕು. ತಾಯಿಯ ಎದೆ ಹಾಲನ್ನು ಯಾವ ರೀತಿ ಮಗು ಸ್ವೀಕರಿಸುತ್ತೋ, ಸೇವಿಸುತ್ತೋ, ಅದೇ ಪ್ರಕಾರ ದೇವರ ವಾಕ್ಯವನ್ನು ಸೇವಿಸಬೇಕಂತೆ. ಸೇವಿಸಿದ ನಂತರ ಏನಾಗಬೇಕು? ವಾಕ್ಯದಲ್ಲಿ ಅಭಿವೃದ್ಧಿ ಆಗಬೇಕಂತ ಹೇಳ್ತಾರೆ. ನೋಡಿ ಒಂದು ಸಾರಿ ನೋಡಿ, ದೇವರು ಇಷ್ಟಪಡುವಂಥದ್ದು ನೀನು ಕಪಟ ಇಟ್ಟುಕೊಂಡು, ವೇಷಧಾರಣೆ ಇಟ್ಟುಕೊಂಡು, ಅಸೂಯೆ ಇಟ್ಟುಕೊಂಡು, ನಾನು ದೊಡ್ಡ ಜಾತ, ಆ ಜಾತಿ, ಈ ಕುಲ ಅಂತ ಹೇಳಿಕೊಂಡು ದೇವರ ಸನ್ನಿಧಿಗೆ ಬಂದರೆ ದೇವರು ಒಪ್ಪೋದಿಲ್ಲ, ದೇವರು ಇಷ್ಟಪಡೋದಿಲ್ಲ. ಅಂಥವ್ರಿಗೆ ಸ್ವರ್ಗವನ್ನು ಕೊಡೋದಿಲ್ಲ. ಸ್ವರ್ಗದಲ್ಲಿ ಅವರಿಗೆ ಸ್ಥಳವಿಲ್ಲ, ಸ್ವರ್ಗದಲ್ಲಿ ಅವರಿಗೆ ಸ್ಥಳವಿಲ್ಲ. ಮತ್ತೊಂದು ಸಾರಿ ನೋಡೋಣ. ಹಸು ಮಕ್ಕಳಂತೆ, ಎಳೆ ಮಕ್ಕಳಂತೆ ಪಾರಮಾರ್ಥಿಕವಾದಂಥ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿವಿರಿ. ರಕ್ಷಣೆ ಬರುತ್ತೆ. ರಕ್ಷಣೆ ಕರ್ತನು ದಯಾಳನೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ಅಂದರೆ ಯೇಸು ಕ್ರಿಸ್ತರನ್ನು ನಿರಾಕರಿಸಿದರು. ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲಾಗಿದ್ದೀರಿ, ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ, ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ನೀವು ನನ್ನ ಸಂತಾನ. ದೇವರು ಹೇಳುವಂಥದ್ದು ಗೊತ್ತಾ? ದೇವರು ನಮ್ಮನ್ನು ತನ್ನ ಮಕ್ಕಳು ಎಂದು ಯಾವಾಗ ಸ್ವೀಕರಿಸ್ತಾನೆ ಗೊತ್ತಾ? ನಮ್ಮ ಕೆಟ್ಟತನವನ್ನು, ನಮ್ಮ ವಂಚನೆಯನ್ನು, ಕಪಟವನ್ನು, ವೇಷಧಾರಣೆಯನ್ನು, ಅಸೂಯೆಯನ್ನು ಇವೆಲ್ಲವನ್ನು ತೆಗೆದುಹಾಕಿಕೊಂಡು, ಎಲ್ಲವನ್ನು ಶುದ್ಧಿ ಮಾಡಿಕೊಂಡು, ವಾಕ್ಯದ ಮೂಲಕ ತೆಗೆದುಹಾಕ್ಕೊಂಡು ದೇವರ ಬಳಿಗೆ ಬಂದಾಗ ನನ್ನ ಮಕ್ಕಳು ಎಂದು ಎಲ್ಲರನ್ನು ಅಪ್ಪಿಕೊಳ್ತಾನೆ. ಪರಮಾತ್ಮನು, ತಂದೆಯಾದ ದೇವರು. ಆ ತಂದೆಯಾದ ದೇವರನ್ನು ನಂಬಿಕೊಳ್ಳೋದಕ್ಕೆ ಯಾಕಪ್ಪ ನೀನು ಒದ್ದಾಡ್ತಾ ಇದೀಯಾ? ಯಾಕಪ್ಪ ನೀನು ಮೋಸ ಹೋಗ್ತಾ ಇದ್ದೀಯಾ? ಯಾಕಪ್ಪ ನಿನ್ನಷ್ಟಕ್ಕೆ ನೀನು ಮೋಸ ಮಾಡಿಕೊಳ್ತಾ ಇದ್ದೀಯಾ? ಇನ್ನು ಅಮೇರಿಕಕ್ಕೆ ಮಾತ್ರ ದೇವರ? ಯೇಸು ಕ್ರಿಸ್ತರು ನಮ್ಮ ದೇಶಕ್ಕೆ ದೇವರಲ್ವಾ? ಪರಮಾತ್ಮನು ಇಸ್ರಾಯೇಲ್ ದೇಶಕ್ಕೆ ಮಾತ್ರ ಪರಮಾತ್ಮನ, ಸರ್ವೇಶ್ವರನು ಇಸ್ರಾಯೇಲ್ರಿಗೆ ಮಾತ್ರ ಪರಮಾತ್ಮನ, ಸರ್ವೇಶ್ವರನು ಪರಮಾತ್ಮನು
ಗಾಳಿಯನ್ನು ಉಂಟು ಮಾಡಿರುವಂಥ ಪರಮಾತ್ಮ, ಗಾಳಿಯನ್ನು, ನೀರನ್ನು, ಭೂಮಿಯನ್ನು, ಜಗತ್ತನ್ನು, ಸೂರ್ಯನನ್ನು ಆ ತಂದೆಯಾದ ಪರಮಾತ್ಮನು, ಆ ತಂದೆಯಾದ ಸರ್ವೇಶ್ವರನು, ಆತನೇ ನಮ್ಮ ಎತ್ತ ತಂದೆ. ಆತನನ್ನು ನಂಬೋದಿಕ್ಕೆ ಏನು ಮಾತಾಡ್ತೀರಾ? ಏನಪ್ಪ ಮಾತಾಡ್ತೀರಾ? ಏನಮ್ಮ ನೀವು ಮಾತಾಡ್ತೀರಾ? ಏನು ಮಾತಾಡ್ತೀರಾ? ತಪ್ಪದು. ದೇವ್ರಿಗೆ ಕುಲ ಜಾತಿ ಬೇಕಾಗಿಲ್ಲ. ದೇವ್ರಿಗೆ ಬೇಕಾದಂಥದ್ದು ನಿಷ್ಕಪಟವಾದಂಥ ಒಳ್ಳೆ ಗುಣ, ಹೃದಯ ಬೇಕು, ಒಳ್ಳೆ ಹೃದಯ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ ಏನ್ರಿ? ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿ ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದು. ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ. ವಾಕ್ಯದ ಪ್ರಕಾರ ಅಂದರೆ ದೇವರ ಮಾತಿನ ಪ್ರಕಾರ ನಡೆಯೋರಾಗಿರ್ರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟ ಮುಖವನ್ನು ನೋಡಿದ ಮನುಷ್ಯನಂತಿರುವನು. 21ನೇ ವಚನದಲ್ಲಿ ನೋಡುವಾಗ ಎಷ್ಟು ಅದ್ಭುತವಾದಂಥ ಮಾತಿದೆ ಗೊತ್ತಾ? ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ ಅಂತ ಹೇಳ್ತಾರೆ. ಅಂದರೆ ಎಲ್ಲ ನೀಚತನವನ್ನು ತೆಗೆದುಹಾಕ್ರಿ. ಮೊದಲನೇದಾಗಿ ಎಲ್ಲ ನೀಚತನವನ್ನು, ಒಂದಲ್ಲ ಎರಡಲ್ಲ, ಎಲ್ಲ ನೀಚತನವನ್ನು. ಒಬ್ಬನೇನೋ ಕತ್ತಿ ಹಿಡಿದುಕೊಂಡು ನಾನು ಕೊಂದಾಗ್ತೀನಿ ಅಂತ ಬರ್ತಾನೆ, ತಿರುಗಾಡ್ತಾ ಇರ್ತಾನೆ. ನಾನು ಅವನನ್ನು ಕೊಂದಾಗ್ತೀನಿ, ನಾನು ಇವನನ್ನು ಕೊಂದಾಗ್ತೀನಿ. ಒಬ್ಬ ಮುದುಕ ಅಂತಾನೆ ಕ್ರೈಸ್ತರನ್ನು, ಮುಸಲ್ಮಾನರನ್ನು ಕೊಂದಾಕ್ರಿ, ಕೊಚ್ಚಾಕ್ರಿ, ನಾನು ನೋಡ್ಕೊಂಡ್ಬಿಡ್ತೀನಿ ಅಂತಾನೆ. ನೀನೇನಪ್ಪ ನೋಡ್ಕೊಳ್ತೀಯಾ? ನೀನೇನಾದರೂ ಜೀವ ಕೊಟ್ಟಿದ್ದೀಯಾ? ನೀನೇನಾದರೂ ಪ್ರಾಣ ಕೊಟ್ಟಿದ್ದೀಯಾ? ಏನು ಕೊಟ್ಟಿದೀಯಾ ನೀನು? ಹೋಗ್ಲಿ, ನಿನ್ನ ಕೈಲೇ ಮಳೆ ತರ್ಸೋಕ್ಕಾಗುತ್ತಾ? ನಿನ್ನ ಕೈಲೇ ನಿನಗೆ ದಮ್ಮಿದ್ರೆ ಏನ್ರಿ? ಡಿಲ್ಲಿಯಲ್ಲಿ ಮಳೆ ಬರ್ತಾ ಇದೆ, ಭಯಂಕರ ಸುರಿತಾ ಇದೆ, CM ಹೊಡ್ಕೊಳ್ತಾ ಇದ್ದಾರೆ. ಅಯ್ಯ ಪ್ರಧಾನಮಂತ್ರಿ ನಮ್ಮ ಡಿಲ್ಲಿಯನ್ನು ಕಾಪಾಡಯ್ಯ, ನಮ್ಮ ಡಿಲ್ಲಿಯನ್ನು ಕಾಪಾಡಯ್ಯ. ಭಯಂಕರ ರೀತಿಯಲ್ಲಿ ಬರ್ತಾ ಇದೆ ಅಂತ ಎಷ್ಟೋ ಮಂದಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟೋ ಮಂದಿ ಮನೆಗಳು ಕುಸಿದು ಹೋಗ್ತಾ ಇವೆ. ಒಂದು ವೇಳೆ ನಿಮಗೆ ತಾಕತ್ತಿದ್ದರೆ ಅದನ್ನು ತಡಿಬೋದಲ್ವಾ? ಅದನ್ನು ಸರಿ ಮಾಡ್ಬೋದಲ್ವಾ? ನಿಲ್ಲಿಸ್ಬೋದಲ್ವಾ? ಕುಲ 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 ಅಂತ ಹೇಳಿಕೊಂಡು ಅದನ್ನು ತಡೀರಿ. ಕುಲ ಆಗುತ್ತಾ? ಸೃಷ್ಟಿಕರ್ತನು ಕೋಪದಲ್ಲಿದ್ದಾನೆ, ಭಯಂಕರವಾದಂಥ ಕೋಪದಲ್ಲಿದ್ದಾನೆ, ರೌದ್ರನಾಗಿರುವುದರಿಂದ ಪ್ರಕೃತಿ ಭಯಂಕರವಾದಂಥ ಏನ್ರಿ ಆವೇಶದಿಂದ ಕೆಲಸ ಮಾಡ್ತಾ ಇದೆ. ಅದು ಸಮಯಕ್ಕೆ ತಕ್ಕ ಹಾಗೆ ಮಳೆ ಸುರಿಬೇಕು, ಸಮಯಕ್ಕೆ ತಕ್ಕ ಹಾಗೆ ಗಾಳಿ ಬರಬೇಕು, ಸಮಯಕ್ಕೆ ತಕ್ಕ ಹಾಗೆ ಬೆಳೆ ಬರಬೇಕು. ಆದರೆ ಒಂದು ಕಡೆ ಬೆಳೆ ಬರ್ತಾ ಇದೆ, ಬೆಳೆ ಬಂದ ನಂತರ ಹುಳಗಳು ಬಂದು ಒಡ್ಕೊಂಡು ಹೋಗ್ತಾ ಇದೆ, ನಾಶವಾಗ್ತಾ ಇದೆ. ಇನ್ನೊಂದು ಕಡೆ ಮಳೆ ಇಲ್ಲದ ಕಡೆ ಏನ್ರಿ ನೀರಿಲ್ಲದೆ ಗೋಳಾಡ್ತಾ ಇದ್ದಾರೆ. ಇನ್ನೊಂದು ಸ್ಥಳದಲ್ಲಿ ನೋಡುವಾಗ ವಿಪರೀತವಾದಂಥ ಮಳೆ ಬಿದ್ದು ಒಡ್ಕೊಂಡು ಹೋಗ್ತಾ ಇದ್ದಾರೆ. ಒಡ್ಕೊಂಡು ಹೋಗುವಂಥ ಸಮಯದಲ್ಲಿ ಈ ಕುಲಗಳೆಲ್ಲ ಏನು ಮಾಡ್ತಾ ಇವೆ? ಕುಲಗಳು, ಜಾತಿಗಳು, ಮತಗಳು. ನಮ್ಮದು ದೊಡ್ಡ ಕುಲ, ನಿನ್ನ ದೊಡ್ಡ ಕುಲ ನಿನ್ನನ್ನು ಕಾಪಾಡಲ್ಲಯ್ಯ, ನಿನ್ನ ಚಿಕ್ಕ ಕುಲ ನಿನ್ನನ್ನು ಕಾಪಾಡಲ್ಲಯ್ಯ, ನಿನ್ನ ದೊಡ್ಡ ಜಾತಿನ ನಿನ್ನನ್ನು ಕಾಪಾಡಲ್ಲ. ನಿನ್ನ ದೊಡ್ಡ ಜಾತಿ ಯಾರಿಗೆ ಹೇಳ್ಕೊಳ್ತೀಯ? ಹೇಳ್ಕೊ ಹೋಗು. ನಿನ್ನ ಜಾತಿ ನಿನ್ನನ್ನು ಕಾಪಾಡಲ್ಲ, ನಿನ್ನ ಕುಲ ನಿನ್ನನ್ನು ಕಾಪಾಡಲ್ಲ. ನಿನಗೆ ಜನ್ಮ ಕೊಟ್ಟಂಥ ದೇವರು ಕಾಪಾಡ್ತಾರೆ. ಕಾಪಾಡಬೇಕಾದ್ರೆ ವಿಧೇಯರಾಗಬೇಕಲ್ವಾ? ನಾವು ದೇವರ ಬಳಿಯಲ್ಲಿ ಬಂದು ವಿಧೇಯರಾಗಬೇಕಲ್ವಾ? ಭಕ್ತಿಯಿಂದ ನಡ್ಕೊಳ್ಬೇಕಲ್ವಾ? ನಮ್ಮ ಹೃದಯದಲ್ಲಿ ನೋಡಬೇಕಾದ್ರೆ ಎಲ್ಲ ಕಪಟ ತುಂಬಿಕೊಂಡಿದೆ, ಕಪಟ ವೇಷಧಾರಣೆ ಹಗೆ ತುಂಬಿಕೊಂಡಿದೆ, ಹಗೆ. ಅದಕ್ಕೆ ಮಣಿಪುರ್ನಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ, ಎಷ್ಟೋ ಮಂದಿ ಕ್ರೈಸ್ತರು ಮರಣ ಹೊಂದುತ್ತಾ ಇದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡದೆ ನಮ್ಮ ದೇಶವನ್ನು ಕಾಪಾಡ್ತೀವಂತ ತಪ್ಪು ಮಾಡುವಂಥದ್ದು. ಸಮಾಜವನ್ನು ಏಕ ರೀತಿಯಲ್ಲಿ ನೋಡಬೇಕಂದ್ರೆ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಅಣ್ಣ ತಮ್ಮಂದಿರು ಸಮಾಧಾನದಿಂದ ನೋಡಬೇಕು, ಒಳ್ಳೆ ರೀತಿಯಲ್ಲಿ ನೋಡಬೇಕು. ಅಣ್ಣ ತಮ್ಮಂದಿರು ನಾವೆಲ್ಲರೂ, ಭಾರತೀಯರೆಲ್ಲರೂ ನಾವೆಲ್ಲರೂ ಅಣ್ಣ ತಮ್ಮಂದಿರು ನಾವೆಲ್ಲರೂ.
ಹಿಂದೂಗಳು ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು, ನನ್ನ ತಂಗಿಯರು, ನನ್ನ ಅಕ್ಕಂದಿರು. ಕ್ರೈಸ್ತರು ಕೂಡ ಅಷ್ಟೇ, ಕ್ರೈಸ್ತರು ನನ್ನ ಅಣ್ಣಂದಿರು, ತಮ್ಮಂದಿರು, ನನ್ನ ತಂಗಿಯರು. ಅದೇ ಪ್ರಕಾರ ಮುಸಲ್ಮಾನ್ ಸಹೋದರರು ಕೂಡ ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು, ನನ್ನ ಅಕ್ಕಂದಿರು, ನನ್ನ ತಾಯಂದಿರು. ಎಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಒಂದೇ. ಆದರೆ ನಂಬಿಕೆ ಬಂದಾಗ ಅವರವರ ನಂಬಿಕೆ, ಅದು ಅವರ ನಂಬಿಕೆ ಮೇಲೆ ಇರುತ್ತೆ. ದೇವರು ಹೇಳುವಂಥ ಮಾತೇನು ಗೊತ್ತಾ? ಎಲ್ಲರೂ ನನ್ನ ಬಳಿಗೆ ಬನ್ರಿ ಅಂತ ಹೇಳ್ತಾನೆ, ಬನ್ರಿ ಅಂತ ಕರೀತಾನೆ, ಬನ್ರಿ ನನ್ನ ಮಕ್ಕಳಿರ ಅಂತ ಕರೀತಾನೆ. ಬಂದರೆ ನಾನು ನಿಮ್ಮನ್ನು ಕಾಪಾಡ್ತೀನಿ, ನಿತ್ಯ ಲೋಕವನ್ನು ಕೊಡ್ತೀನಿ, ಇಲ್ಲದ್ರೆ ಹೋದರೆ ದಂಡನೆಗೆ ಗುರಿ ಆಗ್ತೀರಾ, ನಿಮ್ಮಿಷ್ಟ ಅಂತ ಹೇಳಿದ್ದಾನೆ. ಯಾರನ್ನು ಕೂಡ ಒತ್ತಾಯ ಮಾಡಲ್ಲ. ಒತ್ತಾಯದಿಂದ ಯಾರನ್ನ ಕರ್ಕೊಂಡು ಬಂದರೂ ಅಂಥವರನ್ನು ದೇವರು ಇಷ್ಟಪಡೋದೇ ಇಲ್ಲ, ಇಷ್ಟಪಡಲ್ಲ ದೇವರು. ಅಂದರೆ ಕೆಲವರಿಗೆ ವಿಷಕರವಾದಂಥ ಬೋಧನೆ ತುಂಬಿಬಿಟ್ಟಿದ್ದಾರೆ. ಕೆಲವರು ಏನು ಮಾಡಿದ್ದಾರೆ ಅಂದರೆ, ಇವರು ಕ್ರೈಸ್ತರು ಇಸ್ಲಾಂ ಸೋದರರು ತಮ್ಮ ಮತದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಮತ ಪ್ರಚಾರ ಮಾಡ್ತಾರೆ. ಮತ ಪ್ರಚಾರ ಮಾಡಿ ಅವರ ಗುಂಪು ಜಾಸ್ತಿ ಆಗುತ್ತೆ, ದೊಡ್ಡದಾಗಿ ಜನಾಂಗ ಬೆಳೆಯುತ್ತೆ. ಜನಾಂಗ ಬೆಳೆದ ನಂತರ ನಮ್ಮನ್ನು ಅವರು ಪರಿಪಾಲನೆ ಮಾಡ್ತಾರೆ, ನಾವು ಅವರಿಗೆ ಸೇವಕರಾಗಬೇಕಾಗತ್ತೆ ಅಂತ ಎನ್ನುವಂಥದ್ದು ವಿಷ ಬೀಜ ತುಂಬಿದ್ದಾರೆ. ಪ್ರತಿಯೊಬ್ಬರು ಗಮನಿಸಬೇಕು, ಕ್ರೈಸ್ತರು ಮಾತ್ರ ಹಾಗಲ್ಲ. ನಿಜವಾದ ಕ್ರೈಸ್ತನ ಏನು ಮಾಡ್ತಾನಂದರೆ, ಇನ್ನೊಬ್ಬನಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನೆ, ಸೇವೆ ಮಾಡ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ, ಪ್ರೀತಿಸ್ತಾನೆ, ಕನಿಕರಿಸ್ತಾನೆ, ಒಳ್ಳೆಯದನ್ನು ಮಾಡಿ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡು ಹೋಗ್ತಾನೆ. ವಿನಃ ನಿನ್ನನ್ನು ಆಳೋದಕ್ಕೆ ಇಷ್ಟಪಡಲ್ಲ. ನಿನ್ನನ್ನು ಹಾಳು ಏನು ಮಾಡೋದಿದೆ? ನಿನಗೆ ಸೇವೆ ಮಾಡೋದಕ್ಕೆ ಇಷ್ಟಪಡ್ತಾನೆ. ಸೇವೆ, ನೀನು ನಂಬಿದ್ರು ನಂಬದೇ ಇದ್ದರು, ಬೈದರು ಬಯದೇ ಇದ್ದರು, ಇಷ್ಟಪಟ್ಟರು ಪಡೆದೇ ಇದ್ದರು, ಒಟ್ಟಿನಲ್ಲಿ ದೇವರ ಪ್ರೀತಿಯನ್ನು ಸಾರ್ತಾನೆ, ದೇವರ ಜ್ಞಾನವನ್ನು ಸಾರ್ತಾನೆ. ಕೈಲಾದರೆ ಒಂದು ತುತ್ತು ಊಟವನ್ನು ಕೊಡ್ತಾನೆ, ತನಗೆ ಕೈಲಾದರೆ ವಸ್ತ್ರವನ್ನು ದಾನ ಮಾಡ್ತಾನೆ, ರಕ್ತವನ್ನು ದಾನ ಮಾಡ್ತಾನೆ. ಅನಾಥ ಆಶ್ರಮಗಳನ್ನು ಏರ್ಪಾಟ್ ಮಾಡಿಕೊಂಡು ಸೇವೆ ಮಾಡ್ತಾನೆ. ಮದರ್ ತೆರಿಸಾ ಇದ್ದಾಳೆ. ಮದರ್ ತೆರಿಸಾ ಕುಷ್ಠ ರೋಗಿಗಳ ಬಳಿಯಲ್ಲಿ ಸೇವೆ ಮಾಡಿದ್ದಾಳೆ. ಕುಷ್ಠರೋಗಿಗಳಿಗೆ ಸೇವೆ ಮಾಡುವಂಥ ಸೇವಕರನ್ನೇ ಎಲ್ಲಾದರೂ ನೋಡ್ತೀರಾ ಪ್ರಪಂಚ ದೇಶದಲ್ಲಿ? ಒಂದು ವೇಳೆ ನೋಡಿದ್ರು ಒಬ್ಬರು ಇಬ್ಬರು ಮೂವರು ಸಿಗ್ತಾರೆ. ಒಂದು ವೇಳೆ ಇದ್ದರೂ ಕೂಡ ಒಂದು 10 ಮಂದಿ ಸಿಗ್ಬೋದು. ಅವರು ಕೂಡ ಯಾರನ್ನು ನೋಡಿ ಕಲ್ತಿದ್ದಾರೆ ಅಂತ ನೋಡುವಾಗ ಏನ್ರಿ, ಮದರ್ ತೆರಿಸಾ ಮಾಡಿರುವಂಥ ಸೇವೆಯನ್ನು ನೋಡಿ ಕಲ್ತೋರಿದ್ದಾರೆ ಪ್ರಪಂಚ ದೇಶದಲ್ಲಿ ಬಹಳ ಮಂದಿ. ಅದಕ್ಕಿಂತ ಮೊದಲು ಕುಷ್ಠ ರೋಗಿಗಳನ್ನು ಯಾರು ಸೇರಿಸ್ಕೊಳ್ತಾ ಇದ್ರು? ಆ ಮಾತೆ ಹೇಳುವಂಥ ಮಾತೇನು ಗೊತ್ತಾ? ನಾನು ಸೇವೆ ಮಾಡ್ತಾ ಇದ್ದೀನಂದರೆ ನನ್ನ ಹೃದಯದಲ್ಲಿ ಪ್ರಭು ಇದ್ದಾನೆ, ಯೇಸು ಪ್ರಭು. ಆ ಯೇಸು ಪ್ರಭು ಮಾತೆ ನನ್ನ ಹೃದಯದಲ್ಲಿ ಇರುವುದರಿಂದ ಇವರಿಗೆ ಸೇವೆ ಮಾಡ್ತಾಯಿದ್ದೀನಿ, ಇವರನ್ನು ನಾನು ಅಪ್ಪಿಕೊಂಡು ಸೇವೆ ಮಾಡ್ತಾಯಿದ್ದೀನಿ ಅಂತ ಸೇವೆ ಮಾಡೋಕ್ಕಾಗತ್ತಾ? ನಿಜವಾಗ್ಲೂ ನೀವು ಶ್ರೇಷ್ಠರಾದರೆ, ನಿಜವಾಗ್ಲೂ ನೀವು ನಿಮ್ಮ ಕುಲ ದೊಡ್ಡದಂದರೆ ಇಂಥ ಸೇವೆ ಮಾಡಿ ತೋರಿಸ್ಬೇಕು. ಕೊನೆಯದಾಗಿ ಇನ್ನೊಂದು ವಚನ ಹೇಳ್ತೀನಿ, ಮಾತನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ, 51ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 51ನೇ ವಚನವನ್ನು ನೋಡಿ. 51ನೇ ವಚನ 26:51. ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೈ ಚಾಚಿ ತನ್ನ ಕತ್ತಿಯನ್ನು ಇರಿದು ಮಹಾಯಾಜಕನ ಆಳನ್ನು ಒಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಒರೆಯಲ್ಲಿ ಸೇರಿಸು. ಕತ್ತಿಯನ್ನು ಹಿಡಿದವರೆಲ್ಲರೂ ಕೂಡ ಕತ್ತಿಯಿಂದ ಸಾಯುವರು. ಕತ್ತಿಯನ್ನು ಹಿಡಿದವರೆಲ್ಲರೂ ಕೂಡ ಕತ್ತಿಯಿಂದ ಸಾಯ್ತಾರೆ. ಕತ್ತಿಯನ್ನು ಹಿಡಿದವರು ಅಂದರೆ ಕತ್ತಿ ಹಿಡಿದುಕೊಂಡು ಒಬ್ಬನನ್ನು ಕೊಂದಾಕಿದ್ದೀಯ ಅಂದರೆ ನೀನು ಕೂಡ ಅದೇ ಕತ್ತಿಯಿಂದ ನೀನು ಸತ್ತೋಗ್ತೀಯ ಸಹೋದರ. ನೀನು ಒಬ್ಬನನ್ನು ಕೊಂದಾಕಿದ್ದೀಯ ಅಂದರೆ ಅವರು ಕೂಡ ನಿನ್ನನ್ನು ಕೊಂದಾಕೋದಕ್ಕೆ ಸಿದ್ಧರಾಗ್ತಾರೆ. ಅದನ್ನು ನೆನಪಲ್ಲಿಟ್ಕೋಬೇಕು. ನಾನು ಇಷ್ಟು ಮಂದಿಯನ್ನು ಕೊಂದಾಕಿದೆ, ನಾನು ಹೊರಗಡೆ ಬಂದೆ,
ನಾನು ಹೊರಗಡೆ ಬಂದೆ, ಇನ್ನು 4 ಮಂದಿ ಕೊಂದಾಕ್ತೀನಿ ಅಂದರೆ ಯೇಸು ಕ್ರಿಸ್ತರು ಭವಿಷ್ಯತ್ತು ಹೇಳಿದ್ದಾರೆ. ಭವಿಷ್ಯತ್ತು ಏನು ಹೇಳಿದ್ದಾರೆ ಗೊತ್ತಾ? ಕತ್ತಿ ಹಿಡಿದವನು ಕತ್ತಿಯಿಂದ ಕೊಲ್ಲಲ್ಪಡ್ತಾನೆ, ಬಾಂಬು ಹಿಡಿದವನು ಬಾಂಬು ಮೂಲಕ ಕೊಲ್ಲಲ್ಪಡ್ತಾನೆ, ತುಪಾಕಿ ಹಿಡಿದವನು ಬಂದೂಕು ಮೂಲಕ ಕೊಲ್ಲಲ್ಪಡ್ತಾನೆ. ಇದು ದೇವರ ಮಾತು. ಇದು ಮತಕ್ಕೆ ಸಂಬಂಧಪಟ್ಟಂಥ ಮಾತು ಅಲ್ಲ. ಇದು ಕುಲಕ್ಕೆ ಜಾತಿಗೆ ಸಂಬಂಧಪಟ್ಟಂಥ ಮಾತು ಅಲ್ಲ. ಇದು ಕತ್ತಿ ಹಿಡಿದು ಇನ್ನೊಬ್ಬನ ಕೊಂದಾಕಿದ್ಯಾ, ಅದೇ ಪ್ರಕಾರ ನೀನು ಕೂಡ ಕೊಲ್ಲಲ್ಪಡ್ತೀಯ. ಇನ್ನೊಬ್ಬನ ಸಾಯಿಸಿದ್ದೀಯಾ, ಬಾಂಬು ಉಡಾಯಿಸಿ ಇನ್ನೊಬ್ಬನ ಸಾಯಿಸಿದ್ಯಾ, ಅದೇ ಪ್ರಕಾರ ನೀನು ಕೂಡ ಅದೇ ಬಾಂಬು ಮೂಲಕ ಉಡಾಯಿಸಲ್ಪಡ್ತೀಯ ನೀನು. ಇದು ದೇವರ ಮಾತು, ಇದು ಸೃಷ್ಟಿಕರ್ತನ ಮಾತು, ಇದು ಯೇಸು ಪ್ರಭುವಿನ ಮಾತು. ಯೇಸು ಪ್ರಭುವಿನ ಮಾತು. ಇದು ಮತಕ್ಕೆ ಸಂಬಂಧಪಟ್ಟಿಲ್ಲ, ಕುಲಕ್ಕೆ ಸಂಬಂಧಪಟ್ಟಿಲ್ಲ. ಕುಲ, ಜಾತಿ, ಮತ ಎಂದರೆ ದೇವರು ಒಪ್ಪಿಕೊಳ್ಳಲ್ಲ. ನೀನು ಹೃದಯಪೂರ್ವಕದಿಂದ ದೇವರ ಬಳಿಗೆ ಬಂದರೆ ಆವಾಗ ದೇವರು ಇಷ್ಟಪಡ್ತಾನೆ. ಹೃದಯದಲ್ಲಿ ಕಪಟ, ವೇಷಧಾರಣೆ, ಅಸೂಯೆ, ನಂದು ದೊಡ್ಡ ಕುಲ, ನನ್ನ ದೊಡ್ಡ ಜಾತಿ ಅಂದರೆ ಗೆಟ್ ಔಟ್ ಅಂತಾನೆ ದೇವರು. ಇಷ್ಟಪಡಲ್ಲ. ಮೊದಲನೇದಾಗಿ ಹೋಗೋ, ನೀನು ಯಾಕೆ ಬೇಕು ನನಗೆ? ನೀನು ಬೇಕಾ? ಇಲ್ಲ, ದೇವ್ರಿಗೆ ಬೇಕಾಗಿಲ್ಲ. ದೇವರಿಗೆ ಒಳ್ಳೆ ಭಕ್ತರು ಬೇಕು. ಭಕ್ತರು ಆ ಭಕ್ತರಿಗೋಸ್ಕರ ಕರೀತಾ ಇದ್ದಾರೆ, ನನ್ನ ಮಕ್ಕಳಿರ, ಬನ್ನಿ ಮಕ್ಕಳಿರ, ನಾನು ಈ ಮಾರ್ಗವನ್ನು ತೋರಿಸ್ತೀನಿ, ಒಳ್ಳೆ ಮಾರ್ಗವನ್ನು ಬೋಧಿಸ್ತೀನಿ, ಈ ಮಾರ್ಗದಲ್ಲಿ ನಡೀರಿ ಮಕ್ಕಳಿರ ಅಂತ ಹೇಳ್ತಾನೆ. ನಾನು ಬರಲ್ಲಪ್ಪ, ನಿಮ್ಮ ಕುಲದಲ್ಲಿ ಸೇರಿಸ್ಕೊಳ್ತೇವೆ. ಹೋಗು. ಆತ್ಮ ಸಾಯುವುದಿಲ್ಲ, ಬೆಂಕಿ ಹಾರುವುದಿಲ್ಲ. ಇದು ಫೈನಲ್ ಜಡ್ಜ್ಮೆಂಟು ಪ್ರಪಂಚಕ್ಕೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತ ಹೇಳಿರುವಂಥ ಮಾತು ಪ್ರಪಂಚದಲ್ಲಿ ನಡೀತಾ ಇದೆ. ಅದನ್ನು ಕೂಡ ನೋಡೋಣ. ಫೈನಲ್ ಆಗಿ ಎಷ್ಟು ಸಾರಿ ಹೇಳಿದ್ದೀನಿ ಈ ಸಂದರ್ಭದಲ್ಲಿ, ಅದನ್ನು ಕೂಡ ನೋಡೋಣ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ ಕಡೆ ದಿನಗಳಲ್ಲಿ ನಡೆಯುವಂಥ ಮಾತು ಇಲ್ಲಿ ಹೇಳಿದ್ದಾರೆ ಏನ್ರಿ. 1ನೇ ಶತಮಾನದಲ್ಲಿ ಹೇಳಿರುವಂಥ ಮಾತು. 1ನೇ ಶತಮಾನದಲ್ಲಿ 6ನೇ ಅಧ್ಯಾಯ 7ನೇ ವಚನ. ಆತನು 4ನೆಯ ಮುದ್ರೆಯನ್ನು ಹೊಡೆದಾಗ 4ನೆಯ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದೆನು. ಆಗ ಇಗೋ, ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು, ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಏನಂತೆ? ಏನೇನು ಕೊಡಲ್ಪಟ್ಟಿದೆಯಂತೆ? ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ, ಆನಂತರ ಭೂಕಂಪಗಳಿಂದಲೂ ಜಲಪ್ರಳಯಗಳಿಂದಲೂ ಸುನಾಮಿಗಳಿಂದಲೂ ಕೊಲ್ಲಲ್ಪಡೋದಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಾನಂತೆ. ಗಾಳಿಗೆ ಅಧಿಕಾರ ಕೊಟ್ಟಿದ್ದಾನೆ, ಮಳೆಗೆ ಅಧಿಕಾರ ಕೊಟ್ಟಿದ್ದಾನೆ, ಮೇಘಗಳಿಗೆ ಅಧಿಕಾರ ಕೊಟ್ಟಿದ್ದಾನೆ, ಭೂಮಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಏನು ಅಪ್ಪಣೆ ಅಂತ ನೋಡುವಾಗ ಎಲ್ಲೆಲ್ಲಿ ಘಾತಕರಿದ್ದಾರೋ, ಎಲ್ಲೆಲ್ಲಿ ಕ್ರೂರರಿದ್ದಾರೋ, ಎಲ್ಲೆಲ್ಲಿ ಮೋಸ ಮಾಡೋರಿದ್ದಾರೋ, ಎಲ್ಲೆಲ್ಲಿ ದುಷ್ಟರಿದ್ದಾರೋ ಅಲ್ಲಿ ತೆಗೆದುಹಾಕಿಬಿಡು ಅಂತೇಳಿ. ಮತ್ತು ಉಳಿದವ್ರನ್ನ ಯಾಕೆ ಉಳಿಸಿದಾನಂತ ನೋಡುವಾಗ ನೀವು ಎಚ್ಚರಿಕೆ ಪಡಿ, ನೀವು ಜಾಗ್ರತೆ ಪಡಿ, ನೀವು ಸರಿ ಮಾಡಿಕೊಳ್ಳದೆ ಹೋದರೆ ನೀವಿರುವಂಥ ಸ್ಥಳದಲ್ಲಿ ಕೂಡ ಭೂಕಂಪ ಬರುತ್ತೆ, ನೀವಿರುವಂಥ ಸ್ಥಳದಲ್ಲಿ ಜಲಪ್ರಳಯ ಬರುತ್ತೆ, ನೀವಿರುವಂಥ ಸ್ಥಳದಲ್ಲಿ ಅಂಟು ರೋಗಗಳು, ಸುನಾಮಿಗಳು, ಜಲಪ್ರಳಯಗಳು, ಅಪಘಾತಗಳು, ಅನೇಕ ಉಪದ್ರವಗಳು ಬರುತ್ತೆ ಅಂತ ಹೇಳ್ತಾನೆ. ಇದು ದೇವರ ಮಾತು. ಸರಿ ಮಾಡಿಕೊಂಡು ಭಕ್ತಿಯಿಂದ ಇರಬೇಕು. ಭಕ್ತಿ, ನಂಬಿಕೆ, ನೀತಿ, ದೇವರ ನೀತಿ ಇಲ್ಲ, ನ್ಯಾಯ ಇಲ್ಲ, ಧರ್ಮ ಇಲ್ಲ, ಯಾವಾಗಲೂ ಅನ್ಯಾಯ ಅಧರ್ಮ ನಡೀತಾ ಇದ್ದರೆ ಖಂಡಿತವಾಗಿ ಹೇಳುವಂಥ ಮಾತೇನು ಗೊತ್ತಾ? ಪ್ರಪಂಚಕ್ಕೆ ಅಪಘಾತ ಕಾದುಕೊಂಡಿದೆ, ಉಪದ್ರವಗಳು ಕಾದುಕೊಂಡಿವೆ. ಎಲ್ಲರೂ ಒಗ್ಗಟ್ಟಾಗಿ ದೇವರ ಬಳಿಗೆ ಬಂದು, ಅಯ್ಯೋ ದೇವರೇ, ನಾವು ತಪ್ಪು ಮಾಡಿದ್ದೇವೆ, ದೇವರೇ ನಮ್ಮನ್ನು ಕನಿಕರಿಸು ದೇವರಂತ ಹೃದಯಪೂರ್ವಕದಿಂದ ಭಕ್ತಿಯಿಂದ ತಲೆ ಬಾಗಿಸಿದರೆ ಖಂಡಿತವಾಗಿ ದೇವರು ಕಾಪಾಡ್ತಾರೆ. ಉಳ್ಕೊಳ್ತೀವಿ, ಖಂಡಿತವಾಗಿ ಉಳಿತೀವಿ ನಾವು. ಇಲ್ಲದೆ ಹೋದರೆ ಈ ಲೋಕವನ್ನು ಯಾರು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ. ಅಧಿಕಾರಿಗಳಾಗಿರ್ಬೋದು, ವಿಜ್ಞಾನಿಗಳು ಆಗಿರ್ಬೋದು, ಮೇಧಾವಿಗಳು ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದರ ಮೂಲಕ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ದೇವರು ಎದುರು ನೋಡುವಂಥದ್ದು ಒಂದೇ, ಭಕ್ತಿ ಎದುರು ನೋಡ್ತಾನೆ.
ಮತ್ತು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ಬೇಕಂದ್ರೂ, ಯೇಸು ಕ್ರಿಸ್ತರನ್ನು ಅನುಸರಿಸ್ಬೇಕಂದ್ರೂ ಏನ್ರಿ ಅವರಿಗೆ ಜಾತಿ ಕುಲ ಅವಶ್ಯಕತೆ ಇಲ್ಲ ರೀ. ಜಾತಿ ಕುಲ ಕನ್ವರ್ಟ್ ಆಗೋದು ಬೇಕಾಗಿಲ್ಲ. ನಿನ್ನ ಹೃದಯ ಕನ್ವರ್ಟ್ ಆಗಬೇಕು, ನಿನ್ನ ಮನಸ್ಸು ಬದಲಾಗಬೇಕು, ನಿನ್ನ ಮನಸ್ಸು ಪರಿವರ್ತನೆ ಆಗಬೇಕು. ನಿನ್ನ ಹೃದಯದಲ್ಲಿ ಕಪಟ ಅಸೂಯೆ ತುಂಬಿಕೊಂಡಿದೆಯಲ್ಲ, ಅದೆಲ್ಲ ತೆಗೆದುಹಾಕಿ ದೇವರ ವಾಕ್ಯಗಳನ್ನು ತುಂಬಿಕೊಂಡು ಸಮಾಜದಲ್ಲಿ ಭಕ್ತನಾಗಿ, ಒಳ್ಳೆಯವನಾಗಿ, ನೀತಿವಂತನಾಗಿ ಜೀವಿಸಬೇಕು. ಆವಾಗ ನಿನಗೆ ರಕ್ಷಣೆ ಬರುತ್ತೆ. ಇಲ್ಲದೆ ಹೋದರೆ ಬೆಂಕಿ ಕೊಂಡ. ನಂಬಿದರೆ ನಂಬು, ಬಿಟ್ಟರೆ ಬಿಡು, ನೀನಿಷ್ಟ. ತಲೆಬಾಗಿಸ್ರಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮ್ಮ ಮಾತುಗಳು ಇದ್ದದ್ದು ಇದ್ದಾಗೆ ಹೇಳ್ತಾ ಇದ್ದೀನಿ ತಂದೆ. ಯಾರು ಕೇಳಿ ನಂಬುತ್ತಾ ಇದ್ದಾರೋ, ನಂಬಿ ಜೀವಿಸ್ತಾ ಇದ್ದಾರೋ ಅವರಿಗೆ ರಕ್ಷಣೆ ಬರುತ್ತೆ ಅಂತ ಹೇಳಿದ್ದೀರಿ. ನಂಬದೆ ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ನಡೆದರೆ ಅವರಿಗೆ ಪ್ರತಿದಂಡನೆ ಆಗುತ್ತೆ ಅಂತಲೂ ಹೇಳಿದ್ದೀರ ತಂದೆ. ತಂದೆಯಾದ ದೇವರೇ, ನಿಮ್ಮ ಮಾತುಗಳು ಇದ್ದದ್ದು ಇದ್ದಾಗೆ ಸಾರ್ತಾ ಇದ್ದೀನಿ ತಂದೆ. ಯಾರು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ನಡೀತಾ ಇದ್ದಾರೋ ಅವರಿಗೆ ರಕ್ಷಣೆ ಬರುತ್ತೆ. ಇಲ್ಲದೆ ಹೋದರೆ ದಂಡನೆಗೆ ಗುರಿಯಾಗ್ತಾರೆ. ತಂದೆಯಾದ ದೇವರೇ, ಎಲ್ಲರನ್ನು ಕಾಪಾಡಿ, ಎಲ್ಲರೂ ಭಕ್ತಿಯಿಂದ ನಡೆಯೋದಕ್ಕೆ ಸಹಾಯ ಮಾಡಿ, ಈ ಲೋಕದಲ್ಲಿ ಪಾಪದಲ್ಲಿ ವ್ಯಾಮೋಹದಲ್ಲಿ ಬೀಳದಂತೆ ಕಾಪಾಡಿ. ನಮ್ಮ ಸೇವೆ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ತಂದೆಯಾದ ದೇವರೇ, ಕೆಲವರು ನಿಮ್ಮ ಮಕ್ಕಳು ಅರ್ಥ ಮಾಡಿಕೊಂಡು, ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ತಮ್ಮ ಕಷ್ಟದಲ್ಲಿ ಸಹಾಯ ಮಾಡುವಂಥ ಮಕ್ಕಳಿದ್ದಾರೆ. ಅವರೆಲ್ಲರನ್ನೂ ಆಶೀರ್ವದಿಸಿ ತಂದೆ. ಈ ಸುವಾರ್ತೆ ಪ್ರತಿಯೊಬ್ಬರಿಗೆ ತಲುಪಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು ತಂದೆ. ಹಾಗೆ ತಲುಪಿಸುವಂತೆ ಸಹಾಯ ಮಾಡಿ, ಎಲ್ಲರನ್ನೂ ಕಾಪಾಡಿ. ತಂದೆಯ ದೇವರೇ, ನೇರ ಪ್ರಸಾರವನ್ನು ಯಾರ್ಯಾರು ವೀಕ್ಷಿಸ್ತಾ ಇದ್ದಾರೋ ವೀಕ್ಷಿಸುವಂಥ ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಎಲ್ಲರ ಕುಟುಂಬದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.